ಸ್ವಾಗತವನ್ನ ಕೋರ್ತಾ ಭಾಗವತ ಅಧಿಕ ಮಾಸದ ವಿಶೇಷತೆ ಅದನ್ನು ನಾವು ಮುಂದುವರಿಸ್ಕೊಂಡು ಹೋಗೋಣ. ನಿನ್ನೆ ನಾವು ದ್ರೌಪದಿ, ಅಶ್ವತ್ಥಾಮ, ಪರೀಕ್ಷಿತ ಮಹಾರಾಜ ಹೀಗೆ ಸಾಕಷ್ಟು ವಿಚಾರವನ್ನ ನಾವು ತಿಳ್ಕೊಂಡ್ವಿ. ಈಗ ಮುಂದುವರಿದ ಭಾಗವಾಗಿ ಹೋಗೋಣ. ಮೊದಲೇ ಹೇಳಿದ್ದೆ, ಸಮಯಕ್ಕೆ ಸರಿಯಾಗಿ ಜಾಯ್ನ್ ಆಗಬೇಕು. ತಡ ಮಾಡಿ ಜಾಯ್ನ್ ಆದ್ರೆ ಯಾರಿಗೂ ಕೂಡ ಕಾಯ್ಲಿಕ್ಕಿಲ್ಲ ಅಂತ. ಉತ್ತರಾಯಣ ಭಾಗಕ್ಕೆ ಹೋಗೋಣ. ಪಾಂಡವರು ಯುದ್ಧ ಗೆದ್ದಾಗಿದೆ, ಆದರೂ ಕೂಡ ಧರ್ಮರಾಜನಿಗೆ ಮನಃಶಾಂತಿಯೇ ಇಲ್ಲ, ಸಮಾಧಾನವಿಲ್ಲ, ಅಶಾಂತಿಯಿಂದ ವಿಲವಿಲ ಅಂತ ಒದ್ದಾಡ್ತಿದ್ದಾನೆ. ತೀವ್ರವಾದ ಖಿನ್ನತೆ ಅವನ್ನ ಆವರಿಸ್ಕೊಂಡ್ಬಿಟ್ಟಿದೆ. ಮನಸ್ಸಿನ ತುಂಬಾ ಬರೀ ಚಿಂತೆ ತುಂಬಿಕೊಂಡಿದೆ. ಮಂಕಾಗೋದ? ಮನಸ್ಸಲ್ಲಿ ಚಿಂತೆ ಇದ್ರೆ ಮುಖದಲ್ಲಿ ನಗು ಇಲ್ಲ, ಕಾಳಜಿ, ತೇಜಸ್ಸು ಎಂಥದ್ದು ಇಲ್ಲ, ಮಂಕಾಗೋಗ್ಬಿಡ್ತೀವಿ. ಹಾಗೆ ಧರ್ಮರಾಯ ಮಂಕಾಗಿ ಒಂದು ಮೂಲೆಯಲ್ಲಿ ಕೂತ್ಬಿಟ್ಟಿದ್ದಾನೆ. ತನ್ನ ರಾಜ್ಯ ಲೋಭದಿಂದಾಗಿ ಸೋದರರನ್ನ ಕಳ್ಕೊಂಡೆ, ಬಂಧು ಬಳಗದವರನ್ನ ಕಳ್ಕೊಂಡೆ, ಗುರುಗಳನ್ನ ಕಳ್ಕೊಂಡೆ, ಮಕ್ಕಳನ್ನ ಕಳ್ಕೊಂಡೆ, ವೃದ್ಧರನ್ನ ನನ್ನ ಕೈಯಾರ ಕೊಲ್ಲಬೇಕಾಯಿತು. ಆಹಾ, ಎಂತಹ ವಿಚಿತ್ರವಾದಂತಹ ಸನ್ನಿವೇಶ ಅಂತ ಸಂಕಟ ಪಡ್ತಾ ಇದ್ದಾನೆ. ಯಾರು? ಧರ್ಮರಾಯ. ಇದಕ್ಕಾಗಿ ಎಂತಹ ಘೋರ ನರಕ ನನಗೆ ಕಾದಿರ್ಬೋದು. ಒಂದು ಸಣ್ಣ ಪ್ರಾಣಿಯನ್ನ ಹತ್ಯೆ ಮಾಡಿದ್ರೇನೆ ಏನೇನೋ ಪಾಪ ಅಂತ ಹೇಳ್ತಾರೆ. ಅಂಥದ್ರಲ್ಲಿ ನಾನು ಇಷ್ಟು ಜನರನ್ನ, ನನ್ನವರನ್ನೇ ನಾನು ಕೊಲ್ಲಕ್ಕೆ ಪ್ರೇರಣೆಯನ್ನ ಕೊಟ್ನಲ್ಲ, ನನಗೆ ಯಾವ ರೀತಿಯ ತೊಂದರೆ ಕಾದಿರಬಹುದು, ನರಕ ಕಾದಿರಬಹುದು ಅಂತ ಭಯಭೀತನಾಗಿ ಕೂತ್ಕೊಂಡಿದ್ರೆ ಕೃಷ್ಣ ಬಂದ, ಧರ್ಮರಾಯನನ್ನ ನೋಡ್ದ, ಅವನ ಮನೋವ್ಯಾಕುಲ ಅರ್ಥ ಆಯ್ತು, ಸಮಾಧಾನ ಪಡಿಸ್ತಾ ಇದ್ದಾನೆ. ನೋಡಪ್ಪ, ದುರ್ಯೋಧನ, ದುಶ್ಯಾಸನಾದಿಗಳು ದ್ರೌಪದಿಗೆ ಮಾಡಿದ ಅವಮಾನವನ್ನ ನೆನಪು ಮಾಡ್ಕೊ. ಅರಗಿನ ಮನೆಯಲ್ಲಿ ಪಾಂಡವರನ್ನ ಜೀವಂತವಾಗಿ ಸುಟ್ಟು ಹಾಕ್ಲಿಕ್ಕೆ ಮಾಡಿದಂತಹ ಏರ್ಪಾಟು ಗೊತ್ತಿದ್ರೂ ಕೂಡ ಮೌನವಾಗಿದ್ದ ಧೃತರಾಷ್ಟ್ರನನ್ನ ನೆನಪು ಮಾಡ್ಕೊ. ಕೃಷ್ಣ, ಬಾಯಿ ಮಾತ್ಗೆ ಹೇಳೋದು ಸುಲಭ ಕಣಪ್ಪ. ಮಾಡಿದ್ದುಣ್ಣೋ ಮಹಾರಾಯ ಅಂತಕ್ಕಂಥ ಗಾದೆ ನೀನ್ ಹೇಳ್ತ್ಯ, ಆದ್ರೆ ನನಗೆ ಆ ಕೊರಗು ಬಿಟ್ಟು ಹೋಗ್ತಾ ಇಲ್ಲ. ವೃತ ಕೊರಗಬೇಡ ಧರ್ಮರಾಯ. ನಿನ್ನ ಪತ್ನಿ, ಸೋದರರು ಮಾಡಿದ ತ್ಯಾಗ, ಅನುಭವಿಸಿದಂತಹ ನೋವು, ಕಷ್ಟ, ಕಾರ್ಪಣ್ಯಗಳನ್ನ ಅರ್ಥ ಮಾಡ್ಕೋ. ಇನ್ನು ಮುಂದೆ ಆದ್ರೂ ಕೂಡ ಯಾರು ನಿಮ್ಗೆ ತೊಂದರೆ ಕೊಡಕ್ಕಿಲ್ಲ, ನೆಮ್ಮದಿಯಿಂದಿರಿ ಅಂತ ಸಾಂತ್ವನವನ್ನ ಹೇಳಿ ನಗುನಗುತ್ತ ರಾಜ್ಯವನ್ನ, ಆಡಳಿತವನ್ನ ಮಾಡು ಅಂತ ಹೇಳ್ತಾನೆ. ಅವರು ಮಾಡಿದ ಪಾಪಕ್ಕೆ ಅವರು ಕರ್ಮವನ್ನ ಅನುಭವಿಸಿದ್ರು. ಏನ್ ಹೇಳಿದ್ರು ಧರ್ಮರಾಜನ ದುಃಖ ಕಡಿಮೆ ಆಗ್ಲೇ ಇಲ್ವಲ್ಲ. ವೇದವ್ಯಾಸರು ಬಂದು ತಿಳಿ ಹೇಳಿದ್ರು, ಸ್ವತಃ ನಾರದರೇ ಬಂದು ತಿಳಿಸಿಕೊಟ್ರು, ದ್ರೌಪದಿ ಬಂದು ಏಕಾಂತದಲ್ಲಿ ಹೇಳಿದ್ಲು. ಯಾರು ಬಂದು ಹೇಳಿದ್ರು ಧರ್ಮರಾಜನ ಕೊರಗು ತಪ್ಪಲಿಲ್ಲ. ಅವನ ಮನಸ್ಸಲ್ಲಿದ್ದಂತಹ ನೋವನ್ನ ಯಾರು ಕಡಿಮೆ ಮಾಡಕ್ಕಾಗ್ಲಿಲ್ಲ. ಕೃಷ್ಣನೇ ಖುದ್ದಾಗಿ ಹೇಳಿದ್ರೂ ಕೂಡ ಕೃಷ್ಣನ ಮಾತಿನ ಮೇಲೆ ವಿಶ್ವಾಸ ಬರಲಿಲ್ಲ ಧರ್ಮರಾಜನಿಗೆ. ಕೃಷ್ಣ ಯಾರು ಅಂತ ಅನೇಕ ಯುದ್ಧದ ಸಂದರ್ಭದಲ್ಲಿ ಅರ್ಥ ಆಗಿತ್ತು, ಸಾಕ್ಷಾತ್ ವಿಷ್ಣುವಿನ ಅವತಾರವೇ ಕೃಷ್ಣ ಅಂತ. ಆದ್ರೂ ಭಗವಂತ ಹೇಳಿದ್ರೂ ಕೇಳಲಿಲ್ಲ ಅಂದಮೇಲೆ ಅವನು ಎಷ್ಟು ಮನಸ್ಸಿನಲ್ಲಿ ವ್ಯಾಕುಲತೆಯನ್ನು ತುಂಬಿಕೊಂಡಿದ್ದ. ಯಾರು ಬಂದು ಹೇಳಿದ್ರು ಕೂಡ ಹೆಚ್ಚಾಗ್ತಾ ಇತ್ತು ಅವನು ದುಃಖ, ಹೊರತು ಕಡಿಮೆ ಆಗ್ತಾ ಇಲ್ಲ. ಇದ್ರ ಪಾಪದ ಪರಿಣಾಮ ಏನ್ ಗೊತ್ತಾ? ಕೃಷ್ಣನೇ ಬಂದು ಬುದ್ಧಿವಾದವನ್ನ ಹೇಳಿದಾಗ ಕೇಳದೇ ಇದ್ದ ಪಾಪಕ್ಕೆ ಧರ್ಮರಾಜನಿಗೆ ನರಕ ದರ್ಶನವಾಯ್ತು. ಮುಂದೆ ಹೇಳ್ತೀನ ಕತೆ. ಅವನ್ ನರಕಕ್ಕೆ ಹೋಗದೆ ಇದ್ರು ಕೂಡ ಕಣ್ಣಾರೆ ಕಣ್ಣಲ್ಲ. ಅದ್ರ ಪರಿಣಾಮ ಏನು ಅಂತ ಈಗ ಅರ್ಥ ಮಾಡ್ಕೊಳ್ಳಿ. ಕೃಷ್ಣನ ಮಾತನ್ನ ಧಿಕ್ಕರಿಸಿದ ಪರಿಣಾಮವಾಗಿ ಧರ್ಮರಾಜನಿಗೆ ನರಕ ದರ್ಶನವಾಯಿತು. ಇಲ್ಲ ಅಂದ್ರೆ ಅವನು ನರಕಕ್ಕೆ ಹೋಗ್ತಾ ಇರ್ಲಿಲ್ಲ. ಕೃಷ್ಣನ ಆದೇಶವಿದ್ದಲ್ಲಿ ಶಾಸ್ತ್ರ ನೋಡೋ ಅಗತ್ಯ ಇಲ್ಲ ಅನ್ನೋ ಸತ್ಯ ನಮಗೆ ಗೊತ್ತಿರಬೇಕು. ಕೃಷ್ಣನ ಆಶೀರ್ವಾದ ಇದ್ದ ಮೇಲೆ ಮತ್ತಾರಿಗೂ ಭಯ ಪಡುವ ಅವಶ್ಯಕತೆ ಇಲ್ಲ ಅಂತಕ್ಕಂಥದ್ದು ನಮಗೆ ಗೊತ್ತಿರಬೇಕು. ಕೃಷ್ಣನ ಆದೇಶ ಪಾಲಿಸಿದ್ರೆ ಪಾಪ ಲೇಪವಾಗೋದಿಲ್ಲ ಅನ್ನೋದು ಅರ್ಥ ಆಗಬೇಕು ನಮಗೆ. ಈ ಸತ್ಯ ಗೊತ್ತಿದ್ರೂ ಕೂಡ
ಕೃಷ್ಣನ ಮಾತಿಗೆ ಗೌರವ ಕೊಡದ ಕಾರಣಕ್ಕಾಗಿ ಧರ್ಮರಾಜ ನರಕ ದರ್ಶನಕ್ಕೆ ಭಾಜನನಾಗ್ತಾನೆ. ಒಂದು ಸಂದರ್ಭ, ಇವತ್ತು ಏಕಾದಶಿ, ಪದ್ಮಿನಿ ಏಕಾದಶಿ. ಇವತ್ತು ಏಕಾದಶಿ ಮಾಡಬೇಕು ಅಂತ ಅನ್ಕೊಳ್ತೀವಿ, ಉಪವಾಸ ಇರಬೇಕು ಅಂತ ಅನ್ಕೊಳ್ತೀವಿ, ಎಲ್ಲೋ ಹೋಗ್ತೀರಾ, ಇಕ್ಕಟ್ಟಿನ ಸಂದರ್ಭ, ಊಟ ಮಾಡ್ಲೇಬೇಕು. ಊಟ ಮಾಡ್ತಿದ್ರೆ ಏನಾಯ್ತಂತೆ, ಪ್ರಸಾದ ತಗೊಳ್ಳಿ, ಪ್ರಸಾದಕ್ಕೇನು ದೇವ್ರ ಅಡ್ಡಿ ಇಲ್ವಲ್ಲ ಅಂತ ಹೇಳ್ಬಿಡ್ತಾರೆ. ಯಾರೋ ಸತ್ಯನಾರಾಯಣ ಸ್ವಾಮಿ ಮಾಡಿಸ್ಬಿಟ್ಟಿದ್ದಾರೆ ಪೂಜೆ, ಅಲ್ಲಿ ಹೋಗ್ಬಿಟ್ಟಿದೀವಿ, ಸಂಕಟ, ಬೆಳಗ್ಗೆಯಿಂದ ಉಪವಾಸ ಇದ್ದೀನಿ, ಈಗ ನಾನು ಇದನ್ನು ತಿಂದರೆ ವ್ರತಭಂಗ ಆಗೋದಿಲ್ವೇ? ಈ ಕಡೆ ಪ್ರಸಾದವನ್ನ ತ್ಯಜಿಸ್ಲಿಕ್ಕೂ ಆಗ್ತಾ ಇಲ್ಲ, ಉಪವಾಸವನ್ನ ಮುರಿಲಿಕ್ಕೂ ಆಗ್ತಾ ಇಲ್ಲ. ಧರ್ಮ ಸಂಕಟ ತಂದಿಡ್ತಾನೆ ದೇವರು. ಏನ್ ಮಾಡ್ತೀರಾ ಅಂತ ಸಂದರ್ಭದಲ್ಲಿ? ದೇವ್ರಿಟ್ಟಂಗಾಗ್ಲಿ ಅಂತ ಪ್ರಸಾದ ತಿನ್ಬಿಡ್ತೀರ. ತಿನ್ನೋ ತನಕ ಹಂಗ ಅನಿಸ್ತಿತ್ತು, ತಿನ್ಮೇಲೆ ಅಯ್ಯೋ ನನ್ನ ಉಪವಾಸ ಹೋಯ್ತಲ್ಲ, ನಾನು ಏಕಾದಶಿ ವ್ರತ ಹೋಯ್ತಲ್ಲ. ಎರಡು ಮನ್ಸು, ಒಂದ್ ಮನ್ಸು ಹೇಳುತ್ತೆ ಏನಾಗಲ್ಲ ಬಿಡು ದೇವ್ರ ಪ್ರಸಾದ, ಇನ್ನೊಂದ್ ಮನ್ಸು ಹೇಳುತ್ತೆ ಇಷ್ಟಿಂದ್ರು ಪ್ರಸಾದನೆ, ಅಷ್ಟಿಂದ್ರು ಪ್ರಸಾದನೆ, ನೀನ್ ತಿನ್ಬಿಟ್ಟಲ್ಲ ಅಂತ. ಇಂತಹ ಧರ್ಮ ಸಂಕಟದಲ್ಲಿ ಸಿಕ್ಕಾಕೊಂಡಾಗ ಸರ್ವಂ ಶ್ರೀ ಕೃಷ್ಣಾರ್ಪಣಮಸ್ತು. ಇಂತಹ ಸಂದರ್ಭವನ್ನ ಸೃಷ್ಟಿ ಮಾಡದೆ ದೇವರ ಪ್ರಸಾದವನ್ನ ವ್ಯರ್ಥ ಮಾಡೋ ಹಾಗಿಲ್ಲ. ಅದನ್ನ ನೀನ್ ತಿನ್ಸಿದ್ಯಾ ಅಂದ್ರೆ ಅದಕ್ಕೊಂದು ಕಾರಣ ಇರುತ್ತೆ ಪರಮಾತ್ಮ ಅಂತ ಹೇಳಿ ನಾವು ಅದನ್ನ ತಿಳಿಗೊಳಿಸ್ಕೋಬೇಕೇ ಹೊರತು ಅದನ್ನೇ ಮನಸ್ಸಲ್ಲಿ ಇಟ್ಕೊಂಡು ಕೊರಗಬಾರ್ದು ಅನ್ನೋದನ್ನ ಅರ್ಥ ಮಾಡ್ಕೊಳ್ಳಿ ಅಲ್ವಾ. ಹಾಗೇನೆ ಪಾಂಡವರಾಗಿ ಜನ್ಮ ತಳೆದು ಬರ್ತಾರೆ, ಜನ್ಮದ ಎಲ್ಲ ಕಾರ್ಯಕ್ರಮಗಳನ್ನ ವಿಧಿವತ್ತಾಗಿ ಮುಗಿಸ್ತಾರೆ, ರಾಜ್ಯಭಾರ ಮಾಡ್ತಾ ಇರ್ತಾರೆ. ಈ ಕಡೆ ಕೃಷ್ಣನ ವೈಕುಂಠಕ್ಕೆ ಹೋದಂತ ವಿಚಾರ ಪಾಂಡವರಿಗೆ ತಿಳಿಯುತ್ತೆ. ಕೃಷ್ಣನಿಲ್ಲದ ಮೇಲೆ ನಾವು ಈ ಧರೆಯಲ್ಲಿ ಬದುಕಬಾರದು, ಕಲಿಪ್ರಭಾವಕ್ಕೆ ನಾವು ಒಳಗಾಗಬಾರದು, ನಮ್ಮ ಕರ್ತವ್ಯ ಮುಗಿತು ಅಂತ ಹೇಳಿ ಅವರ ಮುಂದಿನ ಪೀಳಿಗೆಗೆ ಅಧಿಕಾರವನ್ನ ವಹಿಸಿಕೊಂಡು ಪಂಚಪಾಂಡವರು ವಾನಪ್ರಸ್ಥಾಶ್ರಮಕ್ಕೆ ಹೊರಡ್ತಾರೆ. ಕಾಲು ನಡಿಗೆಯಲ್ಲಿ ನಾರುಡಿಗಳನ್ನ ಉಟ್ಟು ತಮ್ಮ ಅತ್ಯಂತ ಮೌಲ್ಯಯುತವಾದಂತಹ ಪಟ್ಟೆ ಪೀತಾಂಬರಗಳನ್ನ ಕಿರೀಟಗಳನ್ನೆಲ್ಲ ಕಳಚಿಟ್ಟು ಅತೀ ಸಾಮಾನ್ಯರಂತೆ ವೇಷಭೂಷಣವನ್ನ ತೊಟ್ಟು ಮಹಾಪ್ರಸ್ಥಾನಕ್ಕೆ ಹೊರಡ್ತಾ ಇದ್ದಾರೆ. ಮಹಾಪ್ರಸ್ಥಾನ ಅಂದ್ರೆ ಅಂತಿಮ ಯಾತ್ರೆ. ಅಂತಿಮ ಯಾತ್ರೆಗೆ ಭೀಮ, ಅರ್ಜುನ, ನಕುಲ, ಸಹದೇವ, ದ್ರೌಪದಿ ಸದ್ದಿಲ್ಲದಂತೆ ಒಬ್ಬರ ಹಿಂದೆ ಒಬ್ಬರು ಹೆಜ್ಜೆ ಹಾಕ್ತಾ ಹೋಗ್ತಾರೆ. ಇವರನ್ನೆಲ್ಲ ಮುಂದೆ ಬಿಟ್ಟು ತಮ್ಮಂದಿರನ್ನ, ಹೆಂಡತಿಯನ್ನ ಧರ್ಮರಾಜ ಏಕಾಂಗಿಯಾಗಿ ಬರ್ತಾ ಇರ್ತಾನೆ. ದಾರಿಯಲ್ಲಿ ಒಬ್ಬೊಬ್ಬರಾಗಿ ಬಿದ್ದು ತಮ್ಮ ದೇಹವನ್ನ ತ್ಯಜಿಸಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಹಿಮಾಲಯದ ಹತ್ತಿರಕ್ಕೆ ಬರ್ತಾ 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 ಒಬ್ಬೊಬ್ಬರೇ ತಮ್ಮ ದೇಹವನ್ನ ತ್ಯಜಿಸ್ತಾರೆ. ಎಲ್ಲರೂ ಹೋದ್ರು. ಕಡೆಗೆ ಧರ್ಮರಾಜನೊಬ್ಬನೇ ನಡೆದುಕೊಂಡು ಬಂದ. ಅವನೊಡನೆ ಒಂದು ನಾಯಿಯೂ ಕೂಡ ಬರ್ತಾ ಇತ್ತು. ಈಗ ಧರ್ಮರಾಜ ಹಿಮಾಲಯಗಳನ್ನೆಲ್ಲ, ಪರ್ವತಗಳನ್ನೆಲ್ಲ ದಾಟಿ ಸಮೀಪಕ್ಕೆ ಬಂದ, ದೇವಲೋಕದ ಸಮೀಪಕ್ಕೆ. ಅವನನ್ನ ಕರೆದುಕೊಂಡು ಹೋಗ್ಲು ಸ್ವರ್ಗಕ್ಕೆ ದೇವದೂತರು ದೇವರಥವನ್ನ ತಂದು ಅವನ ಮುಂದೆ ನಿಲ್ಲಿಸಿದ್ರು. ಧರ್ಮರಾಜ ರಥವನ್ನ ಏರಿ ಪ್ರಯಾಣ ಮಾಡ್ಲಿಕ್ಕೆ ಸಿದ್ಧನಾದ. ಆಗ ಹಿಂದಿರುಗಿ ನೋಡ್ತಾನೆ, ನಾಯಿಯೂ ಕೂಡ ಬಾಲ ಅಲುಗಾಡಿಸ್ತಾ ಅವನ ಪಕ್ಕ ನಿಂತಿದೆ ರಥವನ್ನ ಏರಲು. ಆಗ ದೇವದೂತರು ಹೇಳಿದ್ರು, ಸ್ವರ್ಗದಲ್ಲಿ ನಾಯಿಗಳಿಗೆ ಪ್ರವೇಶವಿಲ್ಲ, ಪ್ರಾಣಿಗಳಿಗೆ ಪ್ರವೇಶವಿಲ್ಲ, ಹಾಗಾಗಿ ನೀನೊಬ್ಬನೇ ರಥವನ್ನ ಹತ್ತಬೇಕು. ಆಗ ಧರ್ಮರಾಜ ಹೇಳ್ತಾನೆ, ನೋಡ್ರಪ್ಪ, ಜೀವಮಾನವಿಡೀ ನನ್ನ ಜೊತೆ ಇದ್ದಂತಹ ನನ್ನ ಪತ್ನಿ, ನನ್ನ ಸೋದರರು, ಬಂಧು ಜನ, ಪ್ರಜೆಗಳು ಯಾರೂ ನನ್ನ ಕಡೆ ಕ್ಷಣದ ತನಕ ನನ್ನ ಜೊತೆ ಬರಲೇ ಇಲ್ಲ. ಬಂದದ್ದು ನಾನೊಬ್ಬನೇ. ಆದ್ರೆ ನನ್ನ ಜೊತೆ ಈ ನಾಯಿ ವಿನಾಕಾರಣ ಪೂರ್ಣ ಪ್ರಮಾಣವಾದಂತಹ ಪ್ರಯಾಣವನ್ನ ಮಾಡಿ ಬಂದಿದೆ. ನೀವು ನನ್ನ ಜೊತೆ ಈ ನಾಯಿಗೂ ಅವಕಾಶ ಕೊಟ್ರೆ ನಾನು ಸ್ವರ್ಗಕ್ಕೆ ಬರ್ತೇನೆ, ಇಲ್ಲ ಅಂದ್ರೆ ನನಗೆ ಸ್ವರ್ಗವೇ ಬೇಡ. ಯಾವಾಗ ಈ ಮಾತನ್ನ ಆಡ್ಬಿಟ್ನೋ, ಪಕ್ಕದಲ್ಲೇ ಇದ್ದಂತಹ ನಾಯಿಯ ರೂಪ ಯಮಧರ್ಮನ ರೂಪದಲ್ಲಿ ಬದಲಾಗಿ ಅವನ ಮುಂದೆ ನಿಂತಿದ್ದಾನೆ. ಧರ್ಮಜನ ನ್ಯಾಯ, ನೀತಿ, ಸಮಭಾವ, ಪ್ರಾಣಿದಯೆ, ಹೃದಯವಂತಿಕೆ
ಇದೆಲ್ಲವನ್ನ ನೋಡಿ ತುಂಬು ಸಂತಸಪಟ್ಟಂತಹ ಯಮಧರ್ಮ ಪ್ರೀತಿಯಿಂದ ಧರ್ಮರಾಜನನ್ನ ಸ್ವರ್ಗಲೋಕಕ್ಕೆ ಕರ್ಕೊಂಡು ಬರ್ತಾನೆ. ಯಮನ ಅಂಶದಿಂದ ಹುಟ್ಟಿದವನಾಗಿರ್ತಾನೆ ಧರ್ಮರಾಯ. ಹಾಗಾಗಿ ಎಲ್ಲರೂ ನೋಡಿ ಯುದ್ಧದ ಸಂದರ್ಭದಲ್ಲಿ ಅವರ ಅಂಶದಿಂದ ಹುಟ್ಟಿದ ಮಕ್ಕಳಿಗೆ ಅವ್ರು ಸಹಾಯ ಮಾಡಿರ್ತಾರೆ. ಇಂದ್ರ ಅರ್ಜುನನಿಗೆ ರಥವನ್ನ ದಿವ್ಯಾಸ್ತ್ರಗಳನ್ನ ಕೊಟ್ಟು ಸಹಾಯ ಮಾಡಿರ್ತಾನೆ. ಅಶ್ವಿನಿ ದೇವತೆಗಳು ನಕುಲ ಸಹದೇವರಿಗೆ ಕಾಂತಿಯನ್ನ, ಶಾಸ್ತ್ರವನ್ನ, ಸುಜ್ಞಾನವನ್ನ ಕೊಟ್ಟು ಅವರ ಮಕ್ಕಳನ್ನ ರಕ್ಷಣೆ ಮಾಡಿರ್ತಾರೆ. ವಾಯುದೇವರು ಭೀಮನನ್ನ ರಕ್ಷಣೆ ಮಾಡಿರ್ತಾರೆ. ಆದ್ರೆ ಯಮಧರ್ಮರಾಯ ಎಂದಿಗೂ ಕೂಡ ಧರ್ಮರಾಜನಿಗೆ ತನ್ನ ಸಹಾಯವನ್ನ ಮಾಡೋದೇ ಇಲ್ಲ. ಯಾಕಂದ್ರೆ ಅವನು ಕರ್ಮ ಫಲವನ್ನ ನೋಡೋಂಥವನು. ಅವನು ಎಲ್ಲರನ್ನ ಸಮಾನ ದೃಷ್ಟಿಯಿಂದ ನೋಡ್ತಾನೆ. ಅವನು ಕಡೆಯ ಕಾಲದಲ್ಲಿ ಮಾತ್ರ ಧರ್ಮರಾಜನ ಜೊತೆ ನಾಯಿಯಾಗಿ ಬಂದು ಅವನನ್ನ ಮುನ್ನಡೆಸ್ಕೊಂಡ್ ಬರ್ತಾನೆ. ಇದೇ ಕಾರಣ ಸ್ವರ್ಗ ಲೋಕದಲ್ಲಿ ಈಗಾಗ್ಲೇ ಅವನ ಸೋದರರು ನ್ಯಾಯ, ಧರ್ಮ, ಭಕ್ತಿ ಕಾರಣದಿಂದ ಸ್ವರ್ಗದ ಸುಖ, ಆನಂದ, ಸಂಭ್ರಮದಲ್ಲಿರ್ತಾರೆ. ಅವರನ್ನು ನೋಡೋದೇ ಒಂದು ಭಾಗ್ಯ ಅನ್ಕೊಂಡು ಬಂದ ಸ್ವರ್ಗಕ್ಕೆ ಬಂದವನು ಕೂತ್ಕೊಳ್ಳಿಕ್ಕೆ ಸಿಂಹಾಸನ ಕೇಳ್ತಾ ಇಲ್ಲ, ತಿನ್ಲಿಕ್ಕೆ ಭೋಗ ಭಕ್ಷ್ಯಗಳನ್ನ ಕೇಳ್ತಾ ಇಲ್ಲ, ತಮ್ಮಂದಿರನ್ನ ಹುಡುಕ್ಲಿಕ್ಕೆ ಪ್ರಾರಂಭ ಮಾಡ್ದ. ಎಲ್ಲಿ ನನ್ನ ತಮ್ಮಂದಿರು, ಎಲ್ಲಿ ಅಂತ ಹುಡುಕ್ತಾ ಇದ್ದಾನೆ. ಆದ್ರೆ ಒಂದು ಅಚ್ಚರಿ ಕಾಯ್ತಿದೆ ಅವನಿಗೆ. ಸ್ವರ್ಗ ಸುಖದ ಸಂಪೂರ್ಣ ಸವಿಯನ್ನ ಸವಿಯುತ್ತಾ ಆನಂದ ವೈಭವದಿಂದ ಸ್ವರ್ಗದಲ್ಲಿ ಮೆರಿತಾ ಇರೋರು ದುರ್ಯೋಧನ, ದುಶ್ಯಾಸನಾದಿಗಳು. ಈ ದೃಶ್ಯವನ್ನು ನೋಡಿ ಅವನ ಮನಸ್ಸು ಕುಗ್ಗಿತು. ಎಲ್ಲಿ ನನ್ನ ಸೋದರರು? ಎಲ್ಲಿ ನರಕದಲ್ಲಿದ್ದಾರಾ? ಇಂತಹವರಿಗೆ ಸ್ವರ್ಗ ಸಿಕ್ಕಿದೆ ಅಂದ ಮೇಲೆ ಅವರಿಗೆ ನರಕವ? ಎಂತಹ ಪಕ್ಷಪಾತ ಅಂತ ಕೇಳ್ತಾ ಇದ್ರೆ ಅಲ್ಲಿದ್ದಂಥವ್ರು ಹೇಳ್ತಾ ಇದ್ದಾರೆ, ಹೌದಪ್ಪ, ನಿನ್ನ ತಮ್ಮಂದಿರು ನರಕದಲ್ಲಿದ್ದಾರೆ, ನರಕದ ಸುಖವನ್ನು ಅನುಭವಿಸ್ತಾ ಇದ್ದಾರೆ, ಸ್ವರ್ಗದ ಸುಖವನ್ನಲ್ಲ. ಹೌದು ಹೌದು, ನಿಮ್ಮ ಮಾತು ಸತ್ಯ. ಇಂತಹ ಭ್ರಷ್ಟರ, ದುಷ್ಟರ ಜೊತೆ ಇರಲು ಸಾಧ್ಯವಾಗದೆ ನನ್ನ ತಮ್ಮಂದಿರು ನರಕಕ್ಕೆ ಹೋದರೆ ನನ್ನ ಸೋದರರು ಇರುವ ಜಾಗಕ್ಕೆ ನಾನು ಹೋಗ್ಬೇಕು, ನನ್ನ ಕರೆದುಕೊಂಡು ಹೋಗಿ ಅಂತ ಕರ್ಕೊಂಡು ಹೋಗ್ತಾ ಇದ್ರೆ ಸ್ವರ್ಗದಿಂದ ನರಕಕ್ಕೆ ಹೋಗುವ ದಾರಿ ಅತ್ಯಂತ ದುರ್ಗಮವಾಗಿದೆ. ಘೋರ ಕಂದಕಗಳು, ಆದಿಯಲ್ಲಿ ಅನಿಷ್ಟ ದುರ್ಗಂಧಮಯ ಸುರಂಗ, ಕಾರ್ಗತ್ತಲು, ಸಹಿಸಲಾರದಷ್ಟು ಅಸಹ್ಯ ತರುವ ದೇಹಗಳು, ಚಿತ್ರ ಹಿಂಸೆಗಳು, ಚೀರಾಟಗಳು, ಹಲವು ವಿಧವಾದ ನರಕದ ಶಿಕ್ಷೆಗಳು. ಇದನ್ನೆಲ್ಲ ನೋಡ್ತಾ ಬಹಳವಾಗಿ ಅವನ ಮನಸ್ಸಿಗೆ ನೋವಾಯಿತು. ಮುಂದೆ ಹೋಗ್ತಾ ಇದ್ರೆ ಕ್ರೂರ ಶಿಕ್ಷೆಗಳ ತೀವ್ರತೆಯನ್ನು ಕಂಡು ಕಣ್ಣನ್ನ ಮುಚ್ಕೊಳ್ತಾ ಇದ್ದಾನೆ. ಆ ಶಬ್ದವನ್ನ ಕೇಳಕ್ಕಾಗದೆ ಕಿವಿಯನ್ನ ಮುಚ್ಕೊಳ್ತಾ ಇದ್ದಾನೆ. ಕಣ್ಣಿನಲ್ಲಿ ನೀರು ಬರ್ತಾ ಇದೆ. ಅಷ್ಟರಲ್ಲೇ ಯಾರೋ ಕೂಗಿದ ಶಬ್ದ, ಅಣ್ಣ, ನೀನ್ ಬಂದಿರೋದು ನಮಗೆ ಸ್ವಲ್ಪ ಪರಿಹಾರ ತಂದಿದೆ. ನಿನ್ನನ್ನ ಮುಟ್ಟಿದ್ರೆ, ನಿನ್ನ ಗಾಳಿಯನ್ನ ಸೋಕ್ಸಿದ್ರೆ ನಮ್ಮ ನೋವು ತಾಪ ಕೊಂಚ ತಗ್ಗುತ್ತಣ್ಣ, ಎಲ್ಲಿದ್ದೀಯಾ, ಬೇಗ ಬಾ ಅನ್ನೋ ಶಬ್ದ ಕೇಳಿಸ್ತಾ ಇದೆ. ಅಣ್ಣ, ನಮ್ಮನ್ ಬಿಟ್ಟು ಹೋಗ್ಬೇಡ, ಇಲ್ಲೇ ಇರೋ, ನಮ್ಮ ಪಕ್ಕದಲ್ಲೇ ಇರೋ. ಈ ಧ್ವನಿಯನ್ನ ಕೇಳಿದ ಧರ್ಮರಾಜ ಅಲ್ಲೇ ನಿಂತು ಸ್ತಬ್ಧನಾದ. ದೇವದೂತರು ಹೇಳ್ತಾ ಇದ್ದಾರೆ ಮತ್ತೊಮ್ಮೆ, ನೋಡು ಧರ್ಮಜ, ನಿನಗೆ ದಕ್ಕಿರುವುದು ಸ್ವರ್ಗ, ನರಕವಲ್ಲ, ಬಾ ಹಿಂದಿರುಗಿ ನಮ್ಮೊಟ್ಟಿಗೆ. ಇಲ್ಲಿರಲು ನೀನು ಯೋಗ್ಯನಲ್ಲ ಅಂತ ಹೇಳ್ತಾ ಇದ್ರೆ, ಇಲ್ಲ ಇಲ್ಲ, ಎಂತಹ ಕಷ್ಟ, ನಷ್ಟ, ಸಂಕಷ್ಟವಾದರೂ ಸರಿ, ಇಡೀ ಜೀವನದುದ್ದಕ್ಕೂ ಧರ್ಮಕ್ಕಾಗಿ ನಮ್ಮ ಜೀವನವನ್ನೇ ಪಣಕ್ಕಿಟ್ಟಂತಹ ನನ್ನ ಸೋದರರನ್ನ ಬಿಟ್ಟು ನಾನು ಬರಲಾರೆ. ಸ್ವರ್ಗವೂ ಬೇಡ, ನರಕವಾದರೂ ಸರಿಯೇ, ನಾನು ಇಲ್ಲೇ ಇರ್ತೇನೆ, ನನ್ನ ಸೋದರರಿರುವ ಜಾಗದಲ್ಲೇ ಇರ್ತೇನೆ ಅಂತ ದಿಟ್ಟವಾಗಿ ಹೇಳ್ತಾನೆ. ಮರುಕ್ಷಣದಲ್ಲೇ ಎಲ್ಲಾದಲು ಬದಲು. ಸೋದರರಿದ್ದ ನರಕಸ್ಥಳ ಸ್ವರ್ಗವಾಗಿ ಮಾರ್ಪಡ್ತಾ ಇದೆ. ಇಂದ್ರಾದಿ ಸಮಸ್ತ ದೇವತೆಗಳು ಪಾಂಡವರ ಪ್ರೀತಿಯಿಂದ ಅಲ್ಲಿಗೆ ಬಂದ್ಬಿಟ್ರು. ಆಹಾ, ಇಂತಹ ಧರ್ಮನಿಷ್ಠ,
ಧರ್ಮ ಪ್ರಭುವಾದರು. ಧರ್ಮರಾಜನಂತಹ ಧರ್ಮರಾಜನಿಗೇ ನರಕ ದರ್ಶವಾಯ್ತಲ್ಲ ಅಂತ ದೇವತೆಗಳೇ ಸಂಕಟ ಪಡ್ತಾ ಇದ್ದಾರೆ. ಮಧ್ವಾಚಾರ್ಯರು ಪರಿಹಾರ ತಿಳಿಸ್ತಾರೆ. ಒಂದು ಲೇಖನದಲ್ಲಿ ಯಾಕೆ ಅವ್ರಿಗೆ ನರಕ ದರ್ಶನವಾಯಿತು ಅಂತ ಆಗ್ಲೇ ಹೇಳ್ದಾಗೆ, ಕೃಷ್ಣನ ಮಾತು ಆದೇಶ ಇದ್ದಾಗ ಶಾಸ್ತ್ರ ನೋಡಬಾರ್ದಿತ್ತು, ಕೃಷ್ಣನ ಮಾತಿನಲ್ಲಿ ಅನುಮಾನ ಪಡಬಾರ್ದಿತ್ತು. ಒಂದು ವೇಳೆ ಶಾಸ್ತ್ರ ವಿರುದ್ಧ ಅಂತ ಅನ್ಸಿದ್ರು ಕೃಷ್ಣ ಹೇಳ್ಬಿಟ್ರೆ ಅದು ಸರಿ ಅಂತ ಅರ್ಥ. ಕೃಷ್ಣನ ಆದೇಶ ಪಾಲಿಸಿದವರಿಗೆ ಪಾಪವೇ ಇರೋದಿಲ್ಲ, ಪಾಪ ಲೇಪವಾಗ್ತಾ ಇರಲಿಲ್ಲ. ಹಾಗಾಗಿ ಅವರಿಗೆ ನರಕ ದರ್ಶನವಾಯಿತು. ಹೌದು, ಧರ್ಮದ ವಿರುದ್ಧವಾಗಿ ಹಿಂದಿನ ಕಾಲದಲ್ಲಿ ಕೃಷ್ಣ ದರ್ಶನ ಸಾಧ್ಯವಿರಲಿಲ್ಲ. ಎಲ್ಲ ಜಾತಿಯವರಿಗೂ ಎಲ್ಲ ಧರ್ಮದವರಿಗೂ ಮುಕ್ತವಾದ ಪ್ರವೇಶವಿರಲಿಲ್ಲ. ಆದ್ರೆ ಯಾವಾಗ ಕನಕನಿಗೋಸ್ಕರ ಪೂಜೆ ಸ್ವೀಕರಿಸ್ತಾ ಇದ್ರು, ಪೂಜೆ ಮಾಡ್ತಾ ಇದ್ರು, ವ್ಯಾಸರು ಗುರುಗಳು ಪೂಜೆ ಮಾಡ್ತಾ ಇದ್ರು, ಆ ಪೂಜೆಯನ್ನೇ ತಿರಸ್ಕರಿಸಿ ತಾನಿದ್ದಂತಹ ದಿಕ್ಕನ್ನೇ ಬದಲಿಸಿ ಕನಕರಿಗೆ ದರ್ಶನವನ್ನ ಕೊಡ್ತಾನೆ ಕೃಷ್ಣ. ನನಗೆ ಧರ್ಮಕ್ಕಿಂತ ವ್ಯಕ್ತಿಗಿಂತ ಭಕ್ತಿ ಮುಖ್ಯ ಅಂತ ಕೃಷ್ಣ ಅಲ್ಲಿ ಸಂದರ್ಶನವನ್ನ ಕೊಟ್ಟಂತಹ ಸಂದರ್ಭ. ಕೃಷ್ಣನ ದರ್ಶನ ಮುಕ್ತವಾಗಿ ಎಲ್ಲರಿಗೂ ದೊರೆಯಬೇಕು ಅಂತಕ್ಕಂಥದ್ದು. ಕೃಷ್ಣನನ್ನ ಯಾವ ರೀತಿ ಕಿಂಡಿಯಿಂದ ನೋಡಿದ್ರೋ ಅದೇ ರೀತಿ ಮುಂದೆ ಸಹಸ್ರ ಕಲಿಯುಗ ಇರುವ ತನಕ, ಸೂರ್ಯ ಚಂದ್ರ ಇರುವ ತನಕ ನಾವು ಈಗಲೂ ಕೂಡ ಕೃಷ್ಣನನ್ನ ಆ ಪುಟ್ಟ ಕಿಂಡಿಯಲ್ಲೇ ನೋಡಿ ಆನಂದ ಪಡ್ತಕ್ಕಂಥದ್ದು. ಈಗ ಭೀಷ್ಮರ ಬಳಿಗೆ ಹೋಗೋಣ. ಗುರುಗಳೇ, ನಾನು ಮಹಾ ಅಪರಾಧವನ್ನ ಮಾಡಿಬಿಟ್ಟೆ ಗುರುಗಳೇ. ಗುರು ಹಿರಿಯರನ್ನ, ಮಕ್ಕಳನ್ನ, ಲಕ್ಷಾವಧಿ ಅಮಾಯಕರನ್ನ ನನ್ನ ರಾಜಲೋಭದಿಂದಾಗಿ ಕೊಂದು ಹಾಕ್ಬಿಟ್ಟೆ. ಅಪಾರವಾದ ಹಿಂಸೆ, ಹತ್ಯೆ, ರಕ್ತಪಾತ ನಡೆದಿದ್ದೇ ನನ್ನಿಂದ ಅಂತ ಧರ್ಮರಾಜ ಮಾನಸಿಕವಾಗಿ ಕೊರಗಿ ಸೊರಗಿ ಕೃಷ್ಣನಾಗಿ ಬಳಲಿ ಬೆಂಡಾದ. ಮತ್ತಲ್ಲಿಗೆ ಬರೋಣ. ಕೃಷ್ಣನ ಮಾತಲ್ಲೂ ಸಮಾಧಾನ ಸಿಗ್ಲಿಲ್ವಲ್ಲ. ಅದಕ್ಕೆ ಹೇಳ್ತಾರೆ, ಮಾನಸಿಕ ರೋಗಕ್ಕೆ ಮದ್ದೇ ಇಲ್ಲ. ಅದೆಂತ ದೊಡ್ಡ ವೈದ್ಯರನ್ನ ಕರ್ಕೊಂಡು ಬಂದ್ರು ಮನಸ್ಸಲ್ಲಿರ್ತಕ್ಕಂಥ ದುಃಖ ಕಡಿಮೆ ಆಗಲ್ವಂತೆ. ಕಡೆಗೆ ದ್ವಾಪರದ ದೊಡ್ಡ ವೈದ್ಯರೊಬ್ರಿದ್ರು ದ್ವಾಪರ ಕಾಲದಲ್ಲಿ. ಯಾರು ಹೇಳಿ? ಅವರೇ ಭೀಷ್ಮರು. ಎಲ್ಲರಿಗಿಂತ ಹಿರಿಯರವರು. ಶರಪಂಜರದಲ್ಲಿ ಉತ್ತರಾಯಣದ ನಿರೀಕ್ಷೆಯಲ್ಲಿದ್ದ ಭೀಷ್ಮರ ಬಳಿಗೆ ಕರ್ಕೊಂಡು ಬರ್ತಾನೆ ಧರ್ಮರಾಯನನ್ನ ಕೃಷ್ಣ. ದಿವ್ಯ ದೃಷ್ಟಿಯಿಂದ ಭೀಷ್ಮರಿಗೆ ಅರ್ಥ ಆಗತ್ತೆ ಕೃಷ್ಣ ಕರ್ಕೊಂಡು ಬರ್ತಾನೆ ಅಂತ. ಇದೆಲ್ಲವನ್ನ ಭಾರದ್ವಾಜರು, ಪರಶುರಾಮರು, ನಾರದರು, ವೇದವ್ಯಾಸರು, ಕಶ್ಯಪ, ಅಂಗೀರಸ, ಧೌಮ್ಯ, ಕೌಶಿಕ, ಶುಕ, ವಶಿಷ್ಠರು, ಈ ಎಲ್ಲ ಋಷಿಮನಿಗಳು ಶಿಷ್ಯರ ಜೊತೆ ಅಲ್ಲಿಗೆ ಬರ್ತಾ ಇದ್ದಾರೆ. ಅವರಿಗೆ ಅರ್ಥ ಆಯ್ತು ದಿವ್ಯ ದೃಷ್ಟಿಯಿಂದ ಕೃಷ್ಣ ಧರ್ಮಜನನ್ನ ಕರ್ಕೊಂಡು ಭೀಷ್ಮರ ಬಳಿಗೆ ಹೋಗ್ತಾ ಇದ್ದಾನೆ ಅಂದ್ರೆ ಅಲ್ಲಿ ಏನೋ ಒಂದು ವಿಶೇಷವಾದಂಥದ್ದು ಆಗಬೇಕು. ಇಂತಹ ಸಂದರ್ಭವನ್ನ ನಾವು ಯಾವುದೇ ಕಾರಣಕ್ಕೂ ಕಳ್ಕೋಬಾರದು ಅಂತ ಎಲ್ಲ ಮಹರ್ಷಿಗಳೇ ಬರ್ತಾ ಇದ್ದಾರೆ. ಭೀಷ್ಮರಿಗೆ ಕೃಷ್ಣ ಯಾರೆಂದು ಸ್ಪಷ್ಟವಾಗಿ ಗೊತ್ತಿತ್ತು. ತಮ್ಮ ಕಡೆ ದಿನಗಳಲ್ಲಿ ಶರಪಂಜರದ ತೀವ್ರ ಯಾತನೆಯನ್ನ ಮರೆತವರು ಕೃಷ್ಣ ನಾಮದಲ್ಲೇ ಮುಳುಗಿ ಹೋಗಿದ್ರು. ಭೀಷ್ಮರಿಗೆ ಹೆಸರಿಗೆ ಕೃಷ್ಣ ಕೃಷ್ಣ ಕೃಷ್ಣ, ಉಸಿರುಸಿರಿಗೆ ಕೃಷ್ಣ ಕೃಷ್ಣ ಕೃಷ್ಣ, ನರನಾಡಿಗಳಲ್ಲಿ ಕೃಷ್ಣ ಕೃಷ್ಣ ಕೃಷ್ಣ, ಧಮನಿ ಅಧಮನಿಗಳಲ್ಲಿ ಕೃಷ್ಣ ಕೃಷ್ಣ ಕೃಷ್ಣ, ಕೃಷ್ಣ ಸ್ಮರಣೆಯನ್ನೇ ಮಾಡ್ತಾ ಎಲ್ಲ ನೋವನ್ನ ಅವರು ಮರ್ತು ಹೋಗಿದ್ರು. ಅಷ್ಟರಲ್ಲಿ ಏನೋ ಸದ್ದಾಯ್ತು. ಕಣ್ಬಿಟ್ರು, ಸಾಕ್ಷಾತ್ ಕೃಷ್ಣ ನಿಂತಿದ್ದಾನೆ ಕಣ್ಮುಂದೆ. ಕೃಷ್ಣ, ಏನು ಕರುಣಾನಿಧಿಯೋ ನೀನು, ಭಕ್ತವತ್ಸಲ. ಕೃಷ್ಣ ಕೃಷ್ಣ ಅಂತ ಕರೆದಾಕ್ಷಣ ನನ್ನ ಮುಂದೇ ಬಂದು ನಿಂತ್ಕೊಂಡಪ್ಪ ಅಂತ ಭೀಷ್ಮರು ಕೃಷ್ಣನನ್ನು ನೋಡ್ತಾ ಇದ್ರೆ, ಕೃಷ್ಣ ಬಂದವನೇ ಭೀಷ್ಮರ ಹಣೆಯನ್ನ ನಿಧಾನವಾಗಿ ಸವರ್ತಾನೆ. ಅಷ್ಟೇ, ನೋವಿನ ಮಹಾಪೂರದಲ್ಲಿ ಬೆಂದು ಬಸವಳಿದ ಭೀಷ್ಮರಿಗೆ ಇಡೀ ದೇಹದ ನೋವೇ ಮಾಯವಾಗುತ್ತೆ. ದೇಹಕ್ಕೆ ಚೈತನ್ಯ ಬಂದಂತ ಅನುಭವವಾಗುತ್ತೆ. ಅವರ ಕಣ್ಣ ಅಂಚಿನಿಂದ ನೀರುಗಳು ಗಳಗಳನೇ ಹರಿಯಲು ಪ್ರಾರಂಭವಾಗುತ್ತೆ.
ಸ್ವಾಮಿ ಸ್ಮರಣೆ ಕೊಡೋ ಅಂತ ನಾನು ಪ್ರಾರ್ಥನೆ ಮಾಡಿದ್ರೆ ದರ್ಶನವನ್ನ ಕೊಟ್ಟ ಪ್ರಭು. ದರ್ಶನ ಕೊಡು ಅಂದ್ರೆ ಸ್ಪರ್ಶವನ್ನೇ ಕೊಟ್ಟ ಪ್ರಭು. ಹೇ ಕೃಷ್ಣ, ಪಾಂಡವ ಬಂಧೋ, ನನಗೆ ಹೇಳಕ್ಕಾಗ್ತಾ ಇಲ್ಲ ಪರಮಾತ್ಮ. ನೀನು ಬಂದು ನನ್ನ ಮುಂದೆ ನಿಂತರು ನಿನ್ನ ಪಾದವನ್ನ ಮುಟ್ಟಲಾರದೆ ಮಲಗಿದ್ದೇನೆ. ಇದನ್ನೇ ಸಾಷ್ಟಾಂಗ ಅಂತ ತಿಳ್ಕುವಂತ ಕೈಯನ್ನ ಮುಗಿತಾರೆ. ಆಗ ಕೃಷ್ಣ ಭೀಷ್ಮರಿಗೆ ಹೇಳ್ತಾ ಇದ್ದಾನೆ, ಭೀಷ್ಮ, ನಿನ್ನ ವಂಶದ ರಾಜ ಧರ್ಮರಾಜನನ್ನ ಕರ್ಕೊಂಡು ಬಂದಿದ್ದೇನೆ. ಪಾಪ ಭೀತಿಯಿಂದ ನೊಂದು ಬೆಂದು ರಾಜ್ಯವೇ ಬೇಡ ಅಂತ ಹೇಳ್ತಾ ಇದ್ದಾನೆ. ಅವನಿಗೆ ವಿವೇಕವನ್ನ ಹೇಳೋ. ಅದು ಅಲ್ಲದೆ ನೀನು ಹುಟ್ಟಿದಾಗ ನಿನ್ನ ತಾಯಿ ದೇವಗಂಗೆ ನಿನ್ನನ್ನು ಜಗತ್ತಿನ ಶ್ರೇಷ್ಠ ಜ್ಞಾನಿ ಹಾಗೂ ಚಕ್ರವರ್ತಿ ಮಾಡಬೇಕು ಅಂತ ಅನ್ಕೊಂಡು ದೇವಲೋಕಕ್ಕೆ ಕರೆದುಕೊಂಡು ಹೋಗಿದ್ಲು. ಈ ಸತ್ಯ ಗೊತ್ತಿತ್ತಾ? ಭೀಷ್ಮ ಹುಡ್ತಾನೆ 8ನೇ ಮಗುವಾಗಿ. ಅವನೊಬ್ಬನೇ ಉಳ್ಕೊಂಡಿದ್ದು. ಶಂತನು ಮಹಾರಾಜ ಪ್ರಶ್ನೆ ಕೇಳಿದಾಗ ಅವಳು ಬಿಟ್ಟು ಹೋಗ್ಬೇಕಿತ್ತು. ಆದ್ರೂ ಮಾತೃ ವಾತ್ಸಲ್ಯ ಏನ್ ಮಾಡ್ತಾಳೆ, ಹೋಗಕ್ಕಿನ್ನ ಮೊದಲು ತನ್ನ ಮಗುವನ್ನ ದೇವಲೋಕಕ್ಕೆ ಕರ್ಕೊಂಡು ಹೋಗಿದ್ಲವಳು. ದೇವ ಗುರುಗಳಿಂದ 500 ವರ್ಷಗಳ ಕಾಲ ಜಗತ್ತಿನ ಸಮಸ್ತ ಜ್ಞಾನ, ವಿಜ್ಞಾನ, ಸುಜ್ಞಾನ, ಪ್ರಜ್ಞಾನಗಳನ್ನ ಧಾರೆ ಎರಿಸಿರ್ತಾಳೆ. ಹಾಗಾಗಿ ನೀನು ಜಗತ್ತಿನ ಸಮಸ್ತ ಜ್ಞಾನದ ನಿಧಿ ನಿಕ್ಷೇಪ, ಜ್ಞಾನ ಸಾಗರ. ನೀನು ದಿವಂಗತ ಆಗೋದ್ರೆ ಯಾರು ಹೇಳೋರಿರಲ್ಲ ಈ ಸತ್ಯನೆಲ್ಲ. ಜ್ಞಾನ ಸೂರ್ಯ ಅಸ್ತಂಗತನಾದ ಅಂತ ಇಡೀ ಭೂಮಿ ಶೋಕಿಸುತ್ತೆ. ಜ್ಞಾನಕ್ಕೆ ಎಂದಿಗೂ ಕೂಡ ಚ್ಯುತಿ ಆಗಬಾರದು. ಮಗು, ಧರ್ಮರಾಜ, ಧರ್ಮಿಷ್ಠ, ನೋಡು, ನಿನಗೆ ಸಕಲ ಜ್ಞಾನವನ್ನ ದಾರೆ ಎರೆಯುವಂತೆ ಭೀಷ್ಮರ ಬಳಿ ಕೇಳ್ಕೊ ಅಂತ ಕೃಷ್ಣ ಹೇಳ್ತಾನೆ. ಭೀಷ್ಮರ ಕಣ್ಣಂಚಿನಲ್ಲಿ ಅಶ್ರು ತುಳುಕುತ್ತೆ, ಅಂದ್ರೆ ನೀರು ಬರುತ್ತೆ. ಸ್ವಾಮಿ, ನಾನು ತಾರುಣ್ಯದಲ್ಲಿದ್ದಾಗ ನನ್ಗೆ ಆ ಶಕ್ತಿ ಸಾಮರ್ಥ್ಯ ಇತ್ತು ಪ್ರಭು. ಆದ್ರೆ ಅವಾಗ ನೀ ನನಗೆ ಅವಕಾಶವೇ ಕೊಡ್ಲಿಲ್ವಲ್ಲೋ. ಈಗ ನನ್ನ ದಂತಗಳು ಸಡಿಲಿವೆ, ಹಲ್ಲೆಲ್ಲ ಮುರಿದೋಗಿದೆ, ನನ್ನ ಧಾತು ಕುಂದಿದೆ, ಶಕ್ತಿಯೇ ಇಲ್ಲ, ನನ್ನ ನೆನಪುಗಳು ಮರೆಯಾಗಿದೆ, ನನ್ನ ತಲೆಯಲ್ಲಿ ಯಾವ ನೆನಪೂ ಇಲ್ಲ, ವಾಗ್ಧರೆ ಬತ್ತಿದೆ, ಅಂದ್ರೆ ಗಂಟಲ್ಲಿರ್ತಕ್ಕಂಥ ಶಕ್ತಿ ಬತ್ತೋಗಿದೆ. ಕೃಷ್ಣ ಅಂದ್ರೆ ಇನ್ನೊಮ್ಮೆ ಕೃಷ್ಣ ಅನ್ನಕ್ಕಾಗ್ತಾ ಇಲ್ಲ. ಹೃದಯದಲ್ಲಿ ಚೈತನ್ಯವಿಲ್ಲ ಸ್ವಾಮಿ, ಏನು ಹೇಳೋ ಸ್ವಾಮಿ ನಾನು. ಆಗ ಕೃಷ್ಣ ನಗ್ತಾ ಹೇಳ್ತಾನೆ, ಭೀಷ್ಮ, ಒಮ್ಮೆ ಪ್ರಾರಂಭಿಸು. ನದಿ ಜಲಪಾತ ಉಕ್ಕುವ ರೀತಿ ತನ್ನಿಂತಾನೇ ಧುಮುಕ್ಕುತ್ತದೆ. ಕೃಷ್ಣನ ಮಾತಿನ ಮರ್ಮ ಅರಿತಂತಹ ಭೀಷ್ಮರು ಕೃಷ್ಣನಿಗೆ ಕೈಯನ್ನ ಮುಗಿತಾರೆ. ಧರ್ಮರಾಜನಿಗೆ ಉಪದೇಶವನ್ನ ಮಾಡ್ಲಿಕ್ಕೆ ಪ್ರಾರಂಭವನ್ನ ಮಾಡ್ತಾ ಇದ್ದಾರೆ. ಆ ಕ್ಷಣದಲ್ಲಿ ಕೃಷ್ಣ ಅವನ ಮೆದುಳಿನಲ್ಲಿ ಸ್ಮರಣ ಶಕ್ತಿಯಾದ, ನಾಲಿಗೆಯಲ್ಲಿ ಸ್ಫುರಣ ಶಕ್ತಿಯಾದ, ಹೃದಯದಲ್ಲಿ ಚೈತನ್ಯ ಶಕ್ತಿಯಾದ. ಭೀಷ್ಮರಿಂದ ಈಗ ರಂಗೋತುಂಗ ತರಂಗ ಮಂಗಳಕರವಾದಂತಹ ಉಪದೇಶ ಪ್ರವಾಹವೇ ಹರಿಲಿಕ್ಕೆ ಪ್ರಾರಂಭವಾಗುತ್ತೆ. ನಿಮ್ಮ ಈ ಅವಸ್ಥೆಗೆ, ಈ ನೋವಿಗೆ ಕಾರಣನಾದ ನನಗೆ ಅದಿನ್ಯಾವ ಘೋರ ನರಕ ಕಾದಿದ್ಯೋ ಗೊತ್ತಿಲ್ಲ. ತಾತ, ಭೀಷ್ಮರೇ ಅಂತ ಕಣ್ಣೀರನ್ನ ಇಡ್ತಾ ಇದ್ದಾನೆ ಭೀಷ್ಮರ ಬಳಿ. ಆಗ ಭೀಷ್ಮ ಹೇಳ್ತಾ ಇದ್ದಾರೆ, ಧರ್ಮರಾಜ, ಈ ನನ್ನ ಜೀವನಕ್ಕೆ ಮುಕ್ತಿಯನ್ನ ಕೊಟ್ಟು ನನಗೆ ಒಳ್ಳೇದನ್ನ ಮಾಡ್ದೆ ಕಂದ. ನನ್ನ ಮೋಕ್ಷಕ್ಕೆ ಕಾರಣನಾದಂಥವನು ನೀನು ಒಬ್ಬ. ಯಾಕೆ ಚಿಂತೆ ಮಾಡ್ತಾ ಇದ್ಯಾ? ನನ್ನ ತಾಯಿ ಸತ್ಯವತಿಗೆ ನಾನು ಮಾತು ಕೊಟ್ಟಿದ್ದೆ, ಕುರುವಂಶ ಸದೃಢವಾಗಿ ನಿಲ್ಲುವವರೆಗೂ ನಾನು ಸಾಯೋದಿಲ್ಲ ಅಂತ. ನೋಡ್ದ, ಈಗ ನೀನು ರಾಜನಾಗ್ತಾ ಇದ್ದೀಯಾ. ನಾನಿನ್ನು ನಿಶ್ಚಿಂತೆಯಿಂದ ಈ ಕಲಿಯುಗವನ್ನು ಬಿಟ್ಟು ಹೋಗ್ತೇನೆ. ದುಃಖಿಸಬೇಡ. ರಾಜನಾದವನು ಎಂದಿಗೂ ಕಣ್ಣಿನಲ್ಲಿ ನೀರನ್ನ ಹಾಕಬಾರದು. ಅಪಶಕುನ, ಹೇಡಿತನ. ರಾಜನಿಗೆ ತನ್ನದೇ ಆದಂತಹ ಸುಖ ದುಃಖಗಳು ಇರೋದಿಲ್ಲಪ್ಪ. ಪ್ರಜಾಹಿತವೇ ಅವನ ಗುರಿ. ಕೌರವರೆಲ್ಲರನ್ನ ಕೊಂದುಬಿಟ್ಟೆ ಅಂತ ಕೊರಗಬೇಡ. ಯಾರಿಗೆ ಸೃಷ್ಟಿ ಮಾಡೋ ಸಾಮರ್ಥ್ಯ ಇದೆಯೋ ಅವ್ರು ಉಳ್ಕೊಂತಾರೆ, ಇಲ್ದಿರೋರು ಹೋಗ್ತಾರೆ. ಕುರುಕ್ಷೇತ್ರ ಯುದ್ಧದ ಮೊದಲ ದಿನವೇ ಕೃಷ್ಣಾರ್ಜುನರ ರಥ
ಯುದ್ಧ ಭೂಮಿಯ ಮಧ್ಯೆ ಬಂದಾಗ ಅರ್ಜುನ ಶತ್ರು ಸೈನ್ಯದ ಎಲ್ಲರನ್ನೂ ಪರಿಚಯಿಸುವಂತ ಕೃಷ್ಣನ ಕೇಳ್ತಾನೆ. ಕೃಷ್ಣ ಕೌರವರನ್ನ ಪರಿಚಯಿಸಬೇಕಾದ್ರೆ ಕೃಷ್ಣನ ಕಣ್ಣಿನಿಂದ ಹೊರಬಂದಂತಹ ಕಾಂತಿ ಅವರ ಎಲ್ಲರ ಪ್ರಾಣವನ್ನ ತಗೊಂಡ್ಬಿಡ್ತು. ಆ ಕ್ಷಣದಲ್ಲೇ ಅವರ ಆಯುಷ್ಯವನ್ನ ಅಂದೇ ಹೀರ್ಬಿಟ್ಟಿತ್ತು. ಕೇವಲ ದೇಹಗಳು ಬಡಿದಾಡ್ತು ಯುದ್ಧ ಭೂಮಿಯಲ್ಲಿ, ಹೊರತು ನಿಜವಾದ ಆತ್ಮಗಳಲ್ಲ. ಅವರ ಆತ್ಮಗಳನ್ನ ಕೃಷ್ಣೇ ಅಂದೇ ಹೀರ್ಬಿಟ್ಟಿದ್ನಪ್ಪ. ನೀನು ರಾಜ್ಯಭಾರ ಮಾಡು, ನಿನಗೂ ಅದಕ್ಕೂ ಸಂಬಂಧವಿಲ್ಲ. ಮಕ್ಕಳೇ, ನೀವು ನಮ್ಮ ಗೆಳೆಯ ಶ್ರೀಕೃಷ್ಣನನ್ನ ಬಂದು ಸಖ, ಸಾರಥಿ, ರಾಯಭಾರಿ, ದೂತ ಅನ್ಕೊಂಡಿದ್ದೀರಾ? ಇವನೇ ದೇವಾದಿದೇವ ಭಗವಂತ ಶ್ರೀಮನ್ನಾರಾಯಣ, ಎಲ್ಲರನ್ನೂ ಭವಸಾಗರದಿಂದ ದಾಟಿಸುವವ. ಅವನೇ ನಿಮ್ಮನ್ನು ದಾಟಿಸಿದ್ದು. ಧರ್ಮರಾಜ, ನಿಮ್ಮೆಲ್ಲರನ್ನ ಕೃಷ್ಣ ಇಲ್ಲಿಗೆ ಕರೆತಂದದ್ದು ನನ್ನಿಂದ ನಿಮ್ಗೆ ಉಪದೇಶವನ್ನ ಕೊಡಿಸ್ಲಿಕ್ಕೆ ಅಂತ ಅನ್ಕೊಂಡಿದ್ದೀರಾ? ಅಲ್ಲ, ಅವನೇ ಜಗದಾದಿಗುರು, ಜಗದ್ಗುರು. ಅವನಿಗಿಂತ ಅದ್ಭುತ ಉಪದೇಶವನ್ನ ಕೊಡ್ಲಿಕ್ಕೆ ಯಾರಿಗೂ ಸಾಧ್ಯವಾಗಲ್ಲ. ಭಕ್ತ ವತ್ಸಲ, ಕರುಣಾಸಾಗರ ಆದಂತಹ ಅವನು ನನ್ನ ಅಂತ್ಯಕಾಲ ಸಮೀಪಿಸ್ತಾ ಇದೆ ಅನ್ನೋದು ಅರ್ಥವಾಗಿತ್ತು. ನನಗೆ ದರ್ಶನ ಭಾಗ್ಯ ನೀಡ್ಲಿಕ್ಕೆ ನಿಮ್ಮನ್ನ ನೆಪ ಮಾಡಿಕೊಂಡು ನನ್ನ ಹತ್ರ ಬಂದಿದ್ದಾನೆ. ಯುದ್ಧ ರಂಗದಲ್ಲಿ ಅವನನ್ನು ಕಂಡ ದೃಶ್ಯ ಇನ್ನೂ ನನ್ನ ಕಣ್ಣಿಗೆ ಕಟ್ಟಂತಿದೆ. ಅವನ ಮುಂಕುರುಳು ಕೆದರಿದೆ. ಯುದ್ಧದ ಕುದುರೆಗಳ ಶರವೇಗದಿಂದ ಎದ್ದ ಧೂಳು ಅವನ ಮುಖಕ್ಕೆ ಅಂಟಿದೆ. ಬೆವರ ಹನಿ ಅವನ ಮುಖದಿಂದ ಹರಿತಾ ಇದೆ. ಆದರೂ ಅದ್ಭುತ ಪ್ರಕಾಶದಿಂದ ಶೋಭಿಸ್ತಾ ಇದ್ದ ಅವನು. ಅವನ ಮುಖಾರವಿಂದವನ್ನು ನಿರಂತರ ಧ್ಯಾನಿಸ್ತಾ ಇದ್ದೇನೆ. ಶತ್ರು ಪಕ್ಷದ ಎಲ್ಲರ ಆಯುಷ್ಯವನ್ನ ತನ್ನ ನೋಟದಿಂದಲೇ ಹೀರ್ಬಿಟ್ಟಿದ್ದ. ಹಾಗಾಗಿ ನನ್ನ ಹೃದಯಾರವಿಂದದಲ್ಲಿ ಧ್ಯಾನಿಸ್ತಾ ಇದ್ದೇನೆ. ಯುದ್ಧ ಭೂಮಿಯಲ್ಲಿ ಬಂಧು ಮಿತ್ರರನ್ನು ನೋಯಿಸಲು, ಪ್ರಾಣ ತೆಗೆಯಲು ಮನಸ್ಸಾಗದೆ ಹಿಂಜರಿಕೆಯಿಂದ ಕೂತಿದ್ದ ಅರ್ಜುನನ ಸಂದೇಹಗಳನ್ನ ಗೀತೆ ಉಪದೇಶಿಸಿ ಅಮೃತ ಧಾರೆಯನ್ನ ಎರೆದು ಗಾಂಡೇವಿಯನ್ನ ಜಯಶೀಲನನ್ನಾಗಿ ಮಾಡಿದಂಥವನು. ಹಾಗಾಗಿ ಮುಕುಂದನ ಪಾದಗಳಲ್ಲಿ ನನ್ನ ದೃಷ್ಟಿ ಸದಾ ಇಟ್ಟಿದ್ದೇನೆ. ಹೀಗೆ ಯುದ್ಧದ ಒಂದೊಂದೇ ಸಂದರ್ಭವನ್ನ ಹೇಳಿ ಧರ್ಮರಾಜನಿಗೆ ಬುದ್ಧಿವಾದವನ್ನ ಹೇಳ್ತಾ ಇದ್ದಾರೆ ಭೀಷ್ಮರು. ಹಾಗೆ ಒಂದು ಅನುಭವವನ್ನ ಹಂಚ್ಕೊಂಡ್ರು ಭೀಷ್ಮರು. ನಾನು ಒಂದು ಅನುಭವವನ್ನ ಹೇಳ, ಉದಾಹರಣೆಯನ್ನ ಹೇಳ ವತ್ಸ. ಯುದ್ಧದಲ್ಲಿ ನಾನು ಆಯುಧವನ್ನ ಹಿಡಿಯೋದಿಲ್ಲ ಅಂತ ಕೃಷ್ಣ ಪ್ರತಿಜ್ಞೆ ಮಾಡಿದ್ದ. ಈ ಪ್ರತಿಜ್ಞೆ ಬಗ್ಗೆ ನನಗೆ ತುಂಬಾ ಚೆನ್ನಾಗಿ ಗೊತ್ತಿತ್ತು. ಆದರೂ ಕೃಷ್ಣನನ್ನ ಕೆರಳಿಸಬೇಕು ಅಂತ ನಾನು ಅತೀವವಾದ ಯುದ್ಧವನ್ನ ಮಾಡ್ಲಿಕ್ಕೆ ಪ್ರಾರಂಭ ಮಾಡಿದೆ. ಕೃಷ್ಣನಿಗೆ ಕೋಪವನ್ನ ತರಿಸ್ದೆ. ಇದೇ ಯುದ್ಧದಲ್ಲಿ ಇದೇ ಕೃಷ್ಣನ ಕೈಯಲ್ಲಿ ಆಯುಧವನ್ನ ಹಿಡಿಸ್ತೀನಿ ಅಂತ ನಾನು ಪ್ರತಿಜ್ಞೆ ಮಾಡಿದೆ ಕೃಷ್ಣನಿಗೆ ಪ್ರತಿಯಾಗಿ. ಅಂದ್ರೆ ಕೃಷ್ಣನಿಗಿಂತ ದೊಡ್ಡವನು ಅಂತಲ್ಲ, ದೇವರ ಮೇಲೆ ಪ್ರತಿಜ್ಞೆಯನ್ನ ಮಾಡಿ ಸೋಲೋದು ಕೂಡ ಭಕ್ತನ ಗೆಲುವು. ಹಾಗಾಗಿ ನಾನು ಆ ಕೆಲಸ ಮಾಡಿದೆ. ತಮ್ಮ ಮಹಾಸ್ತ್ರಗಳಿಂದ ಶ್ರೀಕೃಷ್ಣನನ್ನೇ ಘಾಸಿಗೊಳಿಸ್ತೆ. ಕಾರಣ, ಕೃಷ್ಣನ ಕೈಯಲ್ಲಿ ಆಯುಧ ಹಿಡಿಸ್ಬೇಕು, ಚಿತ್ರ ವಿಚಿತ್ರ ಬಾಣ ಪ್ರಯೋಗವನ್ನ ಮಾಡಬೇಕು, ಕೃಷ್ಣನನ್ನ ರೊಚ್ಚಿಗೆಬ್ಬಿಸ್ಬೇಕು, ಕೃಷ್ಣನ ಕೈಯಿಂದ ನಾನು ಹತನಾಗಬೇಕು ಅಂತ. ಭೀಷ್ಮರ ಬಾಣಗಳ ಪ್ರಖರ ಹೊಡೆತಗಳನ್ನು ಕಂಡ ಕೃಷ್ಣ ಉಸಿರು ಬಿಗಿ ಹಿಡಿದು ರಥದಿಂದ ಧುಮುಕ್ತಾನೆ. ಭೀಷ್ಮನನ್ನ ಕೊಂದು ಬಿಡ್ತೀನಿ ಅಂತ ಕೈಯಲ್ಲಿ ಚಕ್ರವನ್ನ ಧರಿಸ್ತಾನೆ. ಧಾವಿಸಿ ಭೀಷ್ಮರ ಕಡೆ ಬರ್ತಾ ಇರ್ತಾನೆ. ಅವನು ಬರ್ತಕ್ಕಂತ ವೇಗಕ್ಕೆ ಭೂಮಿ ಕಂಪಿಸುತ್ತೆ. ಅವನ ಪೀತಾಂಬರ ಜಾರುತ್ತೆ. ಕೃಷ್ಣನ ಕವಚ ಹರ್ಕೊಂಡು ಹೋಗುತ್ತೆ. ರಕ್ತ ಸುರಿಸ್ತಾ ಕಂಪಿಸ್ತಾ ಬರೋದನ್ನ ಕೃಷ್ಣ ಅರ್ಜುನ ನೋಡಿ, ಕೃಷ್ಣ ಚಕ್ರ ಧರಿಸಬೇಡ, ಪ್ರತಿಜ್ಞೆ ಮಾಡಿದ್ದೀ ಆಯುಧ ಹಿಡಿಯುವುದಿಲ್ಲ ಅಂತ, ಬಿಡು ಚಕ್ರವನ್ನ, ಭೀಷ್ಮರನ್ನ ಕೊಲ್ಲಬೇಡ ಅಂತ ಕೂಗ್ತಾ ಓಡೋಡಿ ಬಂದು ಕೃಷ್ಣನ ಪಾದವನ್ನ ಹಿಡ್ಕೊಂಡ್ಬಿಡ್ತಾನೆ. ಅರ್ಜುನ, ಬಿಡು ನನ್ನನ್ನು, ಈಗಲೇ ಈ ಭೀಷ್ಮನನ್ನ,
ಇದೇ ಚಕ್ರದಿಂದ ಕೊಂದು ನಿನ್ನನ್ನ ಕಾಪಾಡ್ತೇನೆ ಅಂತ ಹೇಳಿ ಆನೆಯ ಮೇಲೆ ಜಗರಿದ ಸಿಂಹದಂತೆ ಗುಡುಕ್ತಾ ಬರ್ತಾ ಇದ್ದಾನೆ. ಭೀಷ್ಮರು ರಥದಿಂದ ಧುಮುಕಿ ಕಿರೀಟ, ಬಾಣ, ಬತ್ತಳಿಕೆ ಎಲ್ಲವನ್ನ ಕಳಚಿ ಕೃಷ್ಣನಿಗೆ ಪೊಡಮಟ್ಟು. ಏ ಭಕ್ತವತ್ಸಲನೋ, ಎಂತಹ ಕೃಪಾಳೋ ಸ್ವಾಮಿಯೇ, ಎಂತಹ ಕೃಪಾಳುವೋ. ನಿನ್ನ ಭಕ್ತನ ಪ್ರತಿಜ್ಞೆಯನ್ನ ಈಡೇರಿಸ್ಲಿಕ್ಕೆ ನಿನ್ನ ಪ್ರತಿಜ್ಞೆಯನ್ನ ನೀನ್ ಮುರಿದ ಪ್ರಭು, ನನಗೆ ಪರಮಾನುಗ್ರಹ ಮಾಡಿದ್ದೀಯಲ್ಲ ಅಂತ ಸಾಷ್ಟಾಂಗವನ್ನ ಎರಗ್ತಾರೆ. ಈ ಸನ್ನಿವೇಶವನ್ನ ಹೇಳ್ತಾನೆ. ಕೃಷ್ಣ ಅವತ್ತು ಆಯುಧವನ್ನ ಹಿಡಿದಿದ್ದು ಭೀಷ್ಮನ ಮೇಲಿರುವ ಕೋಪದಿಂದಲ್ಲ, ತಾನು ಸೋತರು ತನ್ನ ಭಕ್ತರು ಸೋಲಬಾರದು ಅಂತಕ್ಕಂತ ಆಸೆ ಕೃಷ್ಣನದು. ಹಾಗಾಗಿ ತನ್ನ ಪ್ರತಿಜ್ಞೆ ಹೋಯ್ತು, ಭಕ್ತನ ಪ್ರತಿಜ್ಞೆ ಉಳಿತು ಅಲ್ಲಿ. ಭೀಷ್ಮರು ಅದನ್ನ ಸ್ಮರಿಸ್ತಾ ರಕ್ತ ಸುರಿಸುತ್ತಾ ಚಕ್ರ ಧರಿಸಿ ನನ್ನ ತಲೆ ಕತ್ತರಿಸ್ತೇನೆ ಅಂತ ಶರವೇಗದಲ್ಲಿ ಬಂದ ಮುಕುಂದನ ಆ ಮುಖವನ್ನ ನಾನು ಈಗ್ಲೂ ನೆನೆಸ್ಕೊಳ್ತಾ ಇದ್ದೀನಿ. ಶಿತ ವಿಶಿಖಹತೋ ವಿಶೀರ್ಣದಂಶಃ, ಶಿತ ವಿಶಿಖಹತೋ ವಿಶೀರ್ಣದಂಶಃ, ಶತಜ ಪರಿಪ್ಲುತ ಆತತಾಯಿನೋ ಮೇ ಪ್ರಸಭಮಭಿಸಸಾರಮದ್ವದಾರ್ಥಂ ಸಭವತು ಮೇ ಭಗವಾನ್ ಮುದೇ ಮುಕುಂದಃ ಮುಕುಂದಃ. ಅವನ ಮುದ್ದು ಮುಖವನ್ನ ನಾನು ನೆನಪಿಸ್ಕೊಳ್ತಾ ಇದ್ದೀನಿ. ಹಾಗೆಯೇ ತಮ್ಮ ಮುದ್ದು ಮಾತುಗಳಿಂದ, ಲಲಿತಾ ಭಾವಗಳಿಂದ, ಮಂದಹಾಸದಿಂದ, ಪ್ರಣಯ ಕೋಪಗಳಿಂದ, ಓರೇ ನೋಟಗಳಿಂದ, ಬಿಂಕ ಬಿನ್ನಾಣಗಳಿಂದ, ಬೆಡಗು ಬಿಗುಮಾನಗಳಿಂದ ಯಾವ ಗೋಪಿಕಾ ಸ್ತ್ರೀಯರ ಪ್ರೀತಿಯನ್ನ ದೋಚ್ಕೊಂಡೋ ಅವನ ಸೌಂದರ್ಯವನ್ನ ನೆನಪಿಸ್ಕೊಳ್ತಾ ಇದ್ದೀನಿ. ಅವನ ಕಾಂತಿ, ಅವನ ತೇಜಸ್ಸು, ಅವನ ಸವಿನೋಟ, ಅವನಿಗೆ ವಶರಾದಂತಹ ಗೋಪಿಕಾ ಸ್ತ್ರೀಯರ ಮಮತೆಯ ಮೂರ್ತಿಯನ್ನ ಪ್ರತಿಕ್ಷಣ ನಾನು ನೆನ್ಪು ಮಾಡ್ಕೊಳ್ತಾ ಇದ್ದೀನಿ. ಧರ್ಮರಾಜನಿಗೆ ಎಲ್ಲ ವಿದ್ಯೆಗಳನ್ನ ತಿಳಿ ಹೇಳಲು ಅನುಜ್ಞೆ ಮಾಡಿದಂತಹ ಕೃಷ್ಣನನ್ನ ಕಂಡು ಪುಳಕಿತರಾದ ಭೀಷ್ಮರು ತುಂಬು ಭಕ್ತಿಯಿಂದ ಗದ್ಗದ ಕಂಠರಾಗಿ ಘೋಷಿಸ್ತಾ ಇದ್ದಾರೆ. ಸ್ವಾಮಿ, ನಿನ್ನ ಸ್ಮರಣ ದರ್ಶನ, ಸ್ಪರ್ಶನ, ಅನುಗ್ರಹದಿಂದ ಆಸೆ, ಮೋಹ, ಶ್ರಮ, ದುಗುಡ, ಆಯಾಸ, ಶೋಕ, ನೋವು ಎಲ್ಲ ಹೊರಟೋಯ್ತು. ನಿನ್ನ ಅನುಗ್ರಹದಿಂದ ಭೂತ ಭವಿಷ್ಯ ವರ್ತಮಾನಗಳು ಅಂಗೈನಲ್ಲಿರುವ ಹಣ್ಣಿನಂತೆ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ಹಿಂದೆ ಏನಾಗಿತ್ತು, ಹಿಂದೇನಾಗ್ತಾ ಇದೆ, ನಾಳೆ ಏನಾಗುತ್ತೆ ಅನ್ನೋದು ನನಗೆ ಗೊತ್ತಾಗೋಯ್ತು. ವೇದ ಧರ್ಮಗಳು, ಅದರ ರಹಸ್ಯ ತತ್ವಗಳು ಅರ್ಥ ಆಗೋಯ್ತು. ನಿನ್ನ ವರಪ್ರಸಾದದಿಂದ ಸ್ಪಷ್ಟವಾಗಿ ಗೋಚಾರವಾಗ್ತಾ ಇದೆ. ನಿನ್ನ ಕೃಪಾ ಕಟಾಕ್ಷದಿಂದ ನಿನ್ನನ್ನೇ ಧ್ಯಾನ ಮಾಡ್ತಾ ಇದ್ದೀನಿ. ನಾನು ವಯಸ್ಸಾಗಿದ್ರೂ ಕೂಡ ಯುವಕನಂತೆ ಶಕ್ತಿಶಾಲಿಯಾಗಿರೋ ತರ ಭಾಸ ಆಗ್ತಾ ಇದೆ. ಈಗ ನಾನು ಏಳಲಿಕ್ಕೆ ಸಮರ್ಥನಾದೆ ಅಂತ ಹೇಳಿ ಧರ್ಮರಾಜನಿಗೆ ಉಪದೇಶವನ್ನ ಮಾಡ್ತಾ ಇದ್ದಾರೆ ಭೀಷ್ಮರು. ಮಾನವ ಕುಲಕ್ಕೆ ಅಗತ್ಯವಾದ ಸಾಮಾನ್ಯ ಧರ್ಮಗಳು, ವರ್ಣಾಶ್ರಮ ಧರ್ಮಗಳು, ಪ್ರವೃತ್ತಿ ನಿವೃತ್ತಿ ಧರ್ಮ, ರಾಜಧರ್ಮ, ಸ್ತ್ರೀ ಧರ್ಮ, ವ್ರತನಿಯಮ, ಚತುರ್ವಿಧ ಪುರುಷಾರ್ಥಗಳು, ವೇದ, ಉಪನಿಷತ್ ರಹಸ್ಯಗಳು, ಇತಿಹಾಸ, ಉಪಾಖ್ಯಾನಗಳು ಎಲ್ಲವನ್ನ ಭೀಷ್ಮರು ಧರ್ಮರಾಜನಿಗೆ ಹೇಳ್ಕೊಟ್ರು. ಎಲ್ಲವನ್ನ ಹೇಳ್ತಾ ಇದ್ದಾರೆ, ಮಗು, ಉತ್ತರಾಯಣ ಪುಣ್ಯಕಾಲ ಬಂತಪ್ಪ. ಈಗ ನಾನು ಹೊರಡುವ ಸಮಯ. ಭೀಷ್ಮರು ಶಾಂತವಾಗಿ ಲೋಕದ ಆಸಕ್ತಿಗಳಿಂದ ಮೌನವಾಗಿ ತಮ್ಮನ್ನ ತಾವೂ ವಿಮುಕ್ತಿಗೊಳಿಸಿಕೊಳ್ತಾ ಇದ್ದಾರೆ. ನರನಾಡಿಗಳಲ್ಲಿ ಕೃಷ್ಣನನ್ನ ತುಂಬಿಕೊಂಡು ಶ್ವಾಸ ನಿರೋಧ ಮಾಡಿ ತಮ್ಮಿಷ್ಟದಂತೆ ತಾವು ಪ್ರಾಣವನ್ನ ಬಿಡ್ತಾ ಇದ್ದಾರೆ. ಕಾರಣ ಭೀಷ್ಮರು ಇಚ್ಛಾಮರಣಿಗಳು. ಅವರಿಗೆ 1,00,000 ಬಾಣ ಬಿಟ್ಟರೂ ಕೂಡ ಅವರ ಪ್ರಾಣ ಹೋಗಲ್ಲ. ಹಾಗಾಗಿ ಉತ್ತರಾಯಣ ಬಂತು, ಭೀಷ್ಮರು ತಮ್ಮ ಉಸಿರನ್ನ ಬಿಗಿದಿಡಿದ್ರು.
ಶ್ವಾಸವನ್ನ ನಿರೋಧ ಮಾಡಿದ್ರು ಅಂದ್ರೆ ಒಳ ತೆಗೆದುಕೊಂಡಂತ ಉಸಿರನ್ನ ಹೊರಗಡೆ ಬಿಡ್ಲಿಲ್ಲ, ಮತ್ತೆ ಉಸಿರನ್ನ ಒಳಗ್ ತೆಗೊಂಡ್ಲಿಲ್ಲ. ಕೆಲವು ಸೆಕೆಂಡುಗಳ ಕಾಲ ಭೀಷ್ಮರ ದೇಹ ಸ್ತಬ್ಧವಾಯಿತು. ದೇವ ದುಂಬಿಗಳು ಮೊಳತು. ಋಷಿ ಮುನಿಗಳು ಭೀಷ್ಮರನ್ನು ಕೃಷ್ಣನನ್ನ ನೋಡುತ್ತಾ ಕೊಂಡಾಡ್ತಾ ಅಲ್ಲಿಂದ ನಿರ್ಗಮಿಸಿದ್ರು. ಧರ್ಮರಾಜ ಅಸ್ತಿನಾವತಿಗೆ ಹಿಂತಿರುಗಿ ಪ್ರಜಾಪಾಲನೆಗೆ ಮತ್ತೆ ಪ್ರಾರಂಭವನ್ನ ಮಾಡ್ದ. ಇದು ಭಾಗವತದ ಧರ್ಮದ ಕತೆ. ಮುಂದೇನಾಗುತ್ತೆ? ಉತ್ತರೆಯ ಗರ್ಭವನ್ನ ಕೃಷ್ಣ ಯಾವ ರೀತಿ ರಕ್ಷಿಸ್ತಾ ಇದ್ದಾನೆ ಅನ್ನುವ ಒಂದು ಕತೆ ಭಾಗವತದ್ದು. ನೋಡಿ, ಯುಧಿಷ್ಠಿರ ರಾಜನಾದ. ಕೃಷ್ಣ ನನ್ನ ಕಾಯಕವೆಲ್ಲ ಮುಗಿತು ಅಂತ ಹೇಳಿ ದ್ವಾರಕೆಗೆ ಹಿಂತಿರುಗಬೇಕು ಅಂತ ಸಿದ್ಧನಾಗ್ತಾ ಇದ್ದಾನೆ. ಸಾತ್ಯಕಿಗೆ ನನಗೆ ದ್ವಾರಕೆ ಮರ್ತೇ ಹೋಗ್ಬಿಟ್ಟಿದೆ, ಸಾತ್ಯಕಿ, ಹಸ್ತಿನಾವತಿಯೇ ನನ್ನ ತಲೆಯಲ್ಲಿದೆ, ಹಾಗಾಗಿ ನಾವು ದ್ವಾರಕೆಗೆ ಹೊರಡಬೇಕು, ಸಿದ್ಧನಾಗು, ರಥ ಹೊರಡಬೇಕು, ಸಿದ್ಧನಾಗು ಅಂತ ಹೇಳಿ ಸಾತ್ಯಕಿಗೆ ತಿಳಿಸಿದಾಗ ಸಾತ್ಯಕಿ ರಥವನ್ನ ಸಿದ್ಧ ಮಾಡಿ ಕೃಷ್ಣನನ್ನ ಕರೀತಾ ಇದ್ದಾರೆ. ಪ್ರಭು, ರಥ ಸಿದ್ಧವಿದೆ, ಹೊರಡೋಣ ಅಂತ. ಇನ್ನೇನು ರಥ ಹೊರಡಬೇಕು, ಅಷ್ಟರಲ್ಲಿ ಒಂದು ಧ್ವನಿ ಕೇಳಿಸ್ತಾ ಇದೆ, ಕೃಷ್ಣ ಕೃಷ್ಣ ಕಾಪಾಡು ಕಾಪಾಡು ಎನ್ನುವ ಹೆಣ್ಣಿನ ಆರ್ತನಾದ. ಕೃಷ್ಣ ನೋಡ್ತಾನೆ, ಅದು ಬೇರ್ಯಾರು ಅಲ್ಲ, ಉತ್ತರೆ, ಅಭಿಮನ್ಯುವಿನ ಹೆಂಡತಿ. ಉತ್ತರೆ ಭಯಭೀತಳಾಗಿ ಕಂಗೆಟ್ಟು ಆರ್ತಳಾಗಿ ಓಡಿ ಬಂದು ಕೃಷ್ಣನ ಪಾದಕ್ಕೆ ಬಿದ್ದು ಗೊಳೋ ಅಂತ ಕಣ್ಣೀರನ್ನು ಇಡ್ತಾ ಇದ್ದಾಳೆ. ದೇವಾ, ದೇವಾದಿದೇವ, ಜಗತ್ಪತಿ, ಮಹಾಯೋಗಿ, ಸ್ವಾಮಿ ಕಾಪಾಡು ಕಾಪಾಡು. ಯಾವುದೋ ತೀವ್ರವಾದ ಕಾದ ಕಬ್ಬಿಣದ ಅಲಗಿನಿಂದ ಕೂಡಿದ ಬ್ರಹ್ಮಾಸ್ತ್ರ ನನ್ನ ಗರ್ಭದತ್ತ ಶರವೇಗದಿಂದ ಧಾವಿಸಿ ನನ್ನ ಗರ್ಭವನ್ನ ನುಸುಳಲು ನುಗ್ಗುತ್ತಾ ಇದೆ. ನನ್ನನ್ನ ಕೊಂದ್ರೂ ಪರವಾಗಿಲ್ಲ, ಆದರೆ ಪಾಂಡವ ವಂಶದ ಕಡೆಯ ಕುಡಿಯಾದ ನನ್ನ ಮಗು ಗರ್ಭದಲ್ಲಿದೆ, ಅದನ್ನ ಉಳಿಸು, ಉದ್ಧರಿಸು, ಸಂರಕ್ಷಿಸುವಂತ ಧೀನಳಾಗಿ ಪ್ರಾರ್ಥಿಸ್ತಾ ಇದ್ದಾಳೆ. ಗಾಬರಿಯಿಂದ ಕೃಷ್ಣ ಒಂದು ಕ್ಷಣ ಕಣ್ಣನ್ನ ಮುಚ್ಚಿ ದಿವ್ಯ ದೃಷ್ಟಿಯಿಂದ ನೋಡಿದ್ರೆ ಆ ಬಾಣ ಬಂದದ್ದು ಎಲ್ಲಿಂದ? ನಿಷ್ಪಾಂಡವ ಪೃಥ್ವಿಯನ್ನ ನಿರ್ಮಾಣ ಮಾಡ್ಲಿಕ್ಕೆ ಅಶ್ವತ್ಥಾಮ ಪ್ರಯೋಗಿಸಿದ್ದ ಬ್ರಹ್ಮಶೀರ್ಷ ಅಸ್ತ್ರವಾಗಿತ್ತು. ತಕ್ಷಣ ಕೃಷ್ಣ ಹೇಳ್ತಾ ಇದ್ದಾನೆ, ಉತ್ತರೆ, ನಿನ್ನ ಮಗುವನ್ನು ಸಂರಕ್ಷಣೆ ಮಾಡ್ತಕ್ಕಂಥ ಜವಾಬ್ದಾರಿ ನನ್ನದು, ಅಳಬೇಡ, ದುಃಖಿಸಬೇಡ ಅಂತ ಹೇಳಿ ಕ್ಷಣ ಮಾತ್ರದಲ್ಲಿ ತಾನೇ ಅಂಗುಷ್ಟ ಮಾತ್ರ ಕೃಷ್ಣನಾಗಿ ಪೀತಾಂಬರಧಾರಿಯಾಗಿ ಅವಳ ಗರ್ಭವನ್ನ ಪ್ರವೇಶಿಸ್ಬಿಟ್ಟ. ಅಂಗುಷ್ಟ ಮಾತ್ರ ಅಂದ್ರೆ ಕಿರುಬೆರಳಿಗಿಂತ ಚಿಕ್ಕದಾಗಿ, ಹೆಬ್ಬೆರಳಿಗಿಂತ ಚಿಕ್ಕದಾಗಿ ಗರ್ಭವನ್ನ ಹೊಕ್ಕವನು ಚಕ್ರವನ್ನ ಹಿಡಿದು ಶರವೇಗದಿಂದ ಅಶ್ವತ್ಥಾಮನ ಅಸ್ತ್ರವನ್ನ ಬೆನ್ನಡುತ್ತಾನೆ. ಕಡೆಗೆ ಆ ಅಸ್ತ್ರವನ್ನ ಸಂಹರಿಸಿ ಮಗುವನ್ನ ಸಂರಕ್ಷಿಸ್ತಾ. ಹೀಗೆ ಸುತ್ತುತ್ತಿರುವ ಕೃಷ್ಣನನ್ನು ಗರ್ಭದಲ್ಲಿದ್ದಾಗೆ ಪರಿಪರಿಯಾಗಿ ವೀಕ್ಷಿಸಿದ ಮಗುವಿಗೆ ಪರೀಕ್ಷಿತ ಅಂತ ಹೆಸರಿಡ್ತಾರೆ ಮುಂದೆ ಋಷಿ ಮುನಿಗಳು. ಆ ಪರೀಕ್ಷಿತ ಅಂತ ಹೆಸರು ಬರ್ಲಿಕ್ಕೂ ಕಾರಣ ಹೇಗೆ? ಕೃಷ್ಣ ಆ ಅಸ್ತ್ರವನ್ನ ಸಂಹಾರ ಮಾಡ್ಲಿಕ್ಕೆ ಗರ್ಭವನ್ನ ಸುತ್ತುತ್ತಾ ಇರ್ತಾನೆ. ಆ ಸುತ್ತೋ ಕೃಷ್ಣನನ್ನ ನೋಡಿದ ಮಗು ಪರಿಪರಿಯಾಗಿ ಪರೀಕ್ಷಿತನಾದ. ಮುಂದೆ ವಿಷ್ಣುವಿನಿಂದ ಸಂರಕ್ಷಿಸಲ್ಪಟ್ಟ ಮಗುವಾಗೋದ್ರಿಂದ ವಿಷ್ಣುರಾತ ಅಂತ ಕೂಡ ಅವನನ್ನ ಕರೆದ್ರು. ಹೀಗೆ ಕೃಷ್ಣನ ಅನುಗ್ರಹ ರಕ್ಷಿತನಾದ ಪರೀಕ್ಷಿತನ ಪುತ್ರೋದಯ ಮಹೋತ್ಸವ. ಮಗು ಹುಟ್ಟು, ಒಂದು ಮಗು ಹುಟ್ಟಿದ ಮೇಲೆ ಅದಕ್ಕೊಂದು ಕಾರ್ಯ ಮಾಡಬೇಕು. ಜಾತ ಕರ್ಮಾದಿಗಳನ್ನ ಧರ್ಮರಾಜ ಧೌಮ್ಯರು ಪುರೋಹಿತರ ಮೂಲಕ ನೆರವೇರಿಸಿದ್ರು. ಆಗ ಋಷಿಮುನಿಗಳು ಹೇಳ್ತಾ ಇದ್ದಾರೆ, ಧರ್ಮರಾಜ, ಈ ನಿನ್ನ ಮೊಮ್ಮಗ ಇಕ್ಷ್ವಾಕುವಿನಂತೆ ಪ್ರಜೆಗಳನ್ನ ಪಾಲಿಸ್ತಾನೆ, ಶ್ರೀರಾಮಚಂದ್ರನಂತೆ ಸತ್ಯ ಧರ್ಮನಾಗ್ತಾನೆ, ಶಿಬಿ ಚಕ್ರವರ್ತಿಯಂತೆ ಆರ್ತರಿಗೆ ಆಶ್ರಯನಾಗ್ತಾನೆ, ದುಷ್ಯಂತ
ಭರತನಂತೆ ಯಶೋವಂತನಾಗ್ತಾನೆ, ಅರ್ಜುನನಂತೆ ಶಸ್ತ್ರಾಸ್ತ್ರ ಪಾರಂಗತನಾಗ್ತಾನೆ, ಅಗ್ನಿಯಂತೆ ತೇಜಸ್ವಿಯಾಗ್ತಾನೆ, ಸಿಂಹದಂತೆ ವಿಕ್ರಮಿಸ್ತಾನೆ, ಭೂದೇವಿಯಂತೆ ಸಹನಶೀಲನಾಗ್ತಾನೆ, ಸಮದೃಷ್ಟಿಯಲ್ಲಿ ಬ್ರಹ್ಮನಂತೆ, ಪ್ರಸನ್ನತೆಯಲ್ಲಿ ಪರಶಿವನಂತೆ, ಸಮಸ್ತ ಗುಣಗಳಲ್ಲಿ ವಿಷ್ಣುವಿನಂತೆ, ಧರ್ಮ ಪ್ರವರ್ತನೆಯಲ್ಲಿ ಯಯಾತಿಯಂತೆ, ಧೈರ್ಯದಲ್ಲಿ ಬಲಿಚಕ್ರವರ್ತಿಯಂತೆ, ಭಕ್ತಿಯಲ್ಲಿ ಪ್ರಹ್ಲಾದನಂತೆ, ದಾನಗುಣದಲ್ಲಿ ರಂತಿದೇವನಂತೆ, ಎತ್ತರ ಬಿತ್ತರದಲ್ಲಿ ಹಿಮಾಲಯದಂತೆ ಮಹಾ ಕೀರ್ತಿವಂತ ರಾಜನಾಗಿ ಪ್ರಸಿದ್ಧಿ ಪಡೆದು ಕಡೆಗೆ ಮುನಿಕುಮಾರನೊಬ್ಬನ ಶಾಪದಿಂದ ಸರ್ವಸಂಗ ಪರಿತ್ಯಾಗಿಯಾಗ್ತಾನೆ, ಶುಕ ಮುನಿಗಳಿಂದ ಬ್ರಹ್ಮಜ್ಞಾನ ಪಡಿತಾನೆ, ಗಂಗಾ ತೀರದಲ್ಲಿ ದೇಹವನ್ನ ತ್ಯಜಿಸಿ ಪುಣ್ಯಲೋಕ ಸೇರ್ತಾನೆ ಅಂತ ಬಾಲಕನ ಭವಿಷ್ಯವನ್ನ ನುಡಿದು ಬಿಟ್ರು. ಅರೆಗಳಿಗೆಯಲ್ಲಿ ಮಗುವಿನ ಹುಟ್ಟಿನಿಂದ ಸಾಯೋ ತನಕ ಏನೇನಾಗುತ್ತೆ ಅಂತ ಹೇಳ್ಬಿಟ್ರು ಎಲ್ಲ. ಋಷಿಗಳು ರಾಜ ನೀಡಿದ ಕಾಣಿಕೆಯನ್ನು ಸ್ವೀಕರಿಸಿ ಸಂತುಷ್ಟರಾಗಿ ಚಿತ್ತರಾಗಿ ಅಲ್ಲಿಂದ ಹೊರಟ್ರು. ಈಗ ಕೃಷ್ಣ ನೋಡ್ರಪ್ಪ, ಆಯ್ತು, ಇನ್ನ ಈಗ್ಲಾದ್ರೂ ದ್ವಾರಕೆಗೆ ಹೋಗ್ಬೋದೇ? ಪಾಪ ಯಾವಾಗ ಕೃಷ್ಣ ಹೊಡ್ತೀನಿ ಅಂದ್ರು ಬಿಡೋದೇ ಇಲ್ಲ. ಯಾರಾದ್ರೂ ಒಬ್ರು ಬರ್ತಾರೆ, ಅವನು ದ್ವಾರಕೆ ಚಿಂತೆ, ಖಚಿತವಾಗಿ ಹೋಗ್ಬಿಡ್ತೀನಿ ಈ ಸಲ ನೋಡಿ ಅಂತ ಖಚಿತವಾಗಿ ಹೇಳಿ ಸಿದ್ಧನಾಗ್ತಾನೆ. ಹೊರಟು ನಿಂತ ಕೃಷ್ಣ ಸುಭದ್ರೆಗೆ, ದ್ರೌಪದಿಗೆ, ಧೃತರಾಷ್ಟ್ರನಿಗೆ, ಗಾಂಧಾರಿಗೆ, ಪಾಂಡವರಿಗೆ ನಾನು ಹೋಗಿ ಬರ್ತೀನಿ ಅಂತ ಹೇಳ್ತಾನೆ. ಕಡೆಯಲ್ಲಿ ತಲೆ ತಗ್ಗಿಸಿ ಕಣ್ಣೀರನ್ನ ಹಾಕ್ತಾ ನಿಂತಿದ್ದ ಕುಂತಿಯ ಬಳಿ ಬಂದು ವಿಶೇಷವಾಗಿ, ಅತ್ತೆ ನಾನು ಹೋಗಿ ಬರ್ತೇನೆ, ಆಶೀರ್ವದಿಸು ಅಂತ ವಿನಮ್ರವಾಗಿ ತಲೆಯನ್ನ ಬಗ್ಗಿಸ್ತಾನೆ. ಕುಂತಿ ದುಃಖದಿಂದಲೇ ನಗ್ತಾ ಹೇಳ್ತಾಳೆ, ಕೃಷ್ಣ ನನ್ನ ಬಂಧು, ಸೋದರನ ಪುತ್ರ ಎನ್ನುವಂತೆ ಮಾತಾಡ್ತಿದ್ಯಾ? ನೀನು ಯಾರೆಂದು ನನಗೆ ಸ್ಪಷ್ಟವಾಗಿದೆ ಅಪ್ಪ. ಸಂಬಂಧದಲ್ಲಿ ನಾನು ನಿನಗೆ ಅತ್ತೆಯಾದರೂ ನೀನು ದೇವರು. ನನಗೆ ವೇದ, ಬ್ರಹ್ಮವಿದ್ಯೆ, ಶಾಸ್ತ್ರ ಏನು ಗೊತ್ತಿಲ್ಲ. ಆದ್ರೆ ಒಂದೇ ಒಂದು ಸತ್ಯ ಗೊತ್ತು, ಅದೇನೆಂದರೆ ನೀನೇ ದೇವಾದಿದೇವ, ನೀನೇ ಪರಬ್ರಹ್ಮ, ನೀನೇ ಗೋವಿಂದ, ಋಷಿಕೇಶ. ಭಕ್ತಿ ಯೋಗ ಮಾರ್ಗದಿಂದ ನಿನಗೆ ನನ್ನ ನಮಸ್ಕಾರವನ್ನ ಮಾಡ್ತೀನಿ ಅಂತ ಕುಂತಿ ನಮಸ್ಕಾರವನ್ನ ಮಾಡ್ತಾ ಇದ್ದಾಳೆ. ಅರಗಿನ ಮನೆಯಲ್ಲಿ ನಾನು ನನ್ನ ಮಕ್ಕಳು ಸುಟ್ಟು ಭಸ್ಮವಾಗದಂತೆ ನನ್ನನ್ನು ಉಳಿಸ್ತೆ. ಭೀಮನಿಗೆ ದುಷ್ಟರು ವಿಷವನ್ನ ಉಣಿಸಿದಾಗ ಅವನನ್ನು ರಕ್ಷಿಸ್ತೆ. ಖಳರು ದ್ರೌಪದಿಯ ಸೀರೆ ಸೆಳೆಯುತ್ತಾ ಮಾನಹರಣ ಮಾಡುತ್ತಿದ್ದಾಗ ಅಕ್ಷಯ ವಸವನ್ನ ನೀಡಿ ಮಾನ ಸಂರಕ್ಷಣೆ ಮಾಡಿದೆ. ವೀರಾದಿ ವೀರರಿಂದ ನನ್ನ ಮಕ್ಕಳನ್ನ ಕಾಪಾಡಿದೆ. ಅಶ್ವತ್ಥಾಮನ ಅಸ್ತ್ರದಿಂದ ಉತ್ತರೆಯ ಗರ್ಭದ ಮಗುವನ್ನ ಸಂರಕ್ಷಿಸ್ತೆ. ನನ್ನ ವಂಶವನ್ನ ಉದ್ಧರಿಸ್ತೆ. ನೀನು ಪುಂಡರೀಕಾಕ್ಷ, ನಿನ್ನ ತಾಯಿ ದೇವಕಿಯನ್ನು ಕಂಸನಿಂದ ಸಂರಕ್ಷಿಸಿದಂತೆ ಕೌರವರ ತೊಂದರೆಗಳಿಂದ ನನ್ನನ್ನು ರಕ್ಷಿಸಿದೆ. ಆಪದ್ಬಾಂಧವ, ಅನಾಥ ರಕ್ಷಕ, ನೀನಿಲ್ಲದೆ ಇನ್ನಾರೂ ಅಂತ ಕಣ್ಣೀರನ್ನ ಇಟ್ಲು ಕುಂತಿ. ಕೃಷ್ಣ ಹೇಳ್ತಾನೆ, ಅತ್ತೇ ಜೀವನವಿಡೀ ಕಷ್ಟ ನಷ್ಟ ಸಂಕಷ್ಟಗಳ ಸಂಕೋಲೆಯಲ್ಲೇ ಕಣ್ಣೀರಿನಲ್ಲೇ ಕೈ ತೊಳೆದ್ಬಿಟ್ಟೆ ನೀನು. ಇನ್ನು ಮುಂದೆ ಸುಖ ಸಂತೋಷದಿಂದ ಇರಬೇಕು. ಈಗ ನಿನ್ನ ಮಕ್ಕಳೇ ರಾಜರಾಗಿದ್ದಾರೆ. ನೀನು ತುಂಬಾ ಸುಖ ನೆಮ್ಮದಿ ಸಂತಸದಿಂದ ಬದುಕಬೇಕು ಅನ್ನೋದೇ ನನ್ನ ಆಸೆ ಅತ್ತೆ. ಏನಾದರೂ ಒಂದು ವರ ಕೇಳೋ, ವರವನ್ನ ಕೊಟ್ಟು ದ್ವಾರಕೆಗೆ ಹೋಗ್ತೇನೆ. ಕೃಷ್ಣ, ವಾಸುದೇವ, ಹೇ ದೇವಕಿ ನಂದನ, ನಂದಕುಮಾರ, ಗೋವಿಂದ, ನೀನು ನನಗೆ ವರ ಕೊಡೋದಾದ್ರೆ ನಮ್ಗೆ ಆಪತ್ತು ಕೊಡು, ನನ್ಗೆ ವಿಪತ್ತು ಕೊಡು, ಗಂಡಾಂತರ ಕೊಡು, ವಿಪತ್ ಪರಂಪರೆಗಳನ್ನೇ ಕೊಡು. ಯಾಕೆ ಗೊತ್ತಾ? ನೀನೇನಾದ್ರೂ ಧನ ಪದವಿ ಶ್ರೀಮಂತಿಕೆ ಕೊಟ್ಬಿಟ್ರೆ ನೀನ್ ಮರ್ತೋಗ್ಬಿಡ್ತೀವಿ ನಾವು. ಐಶ್ವರ್ಯ ಅಂತಸ್ತು ಅಧಿಕಾರ ಅಹಂಕಾರ ಮದ ಬಂದ್ಬಿಟ್ರೆ ನಮ್ಮನ್ನ ಹಿಡಿಯೋರಿರಲ್ಲ. ನೀನ್ ಯಾಕೆ ಬೇಕವಾಗ ನಮಗೆ? ಅದೇ ಕಷ್ಟದಲ್ಲೇ ಇದ್ರೆ ಕೃಷ್ಣ 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 ಅಂತ ಜಡೆ ಬಿಡದೆ ನಿನ್ನ ನಾಮಸ್ಮರಣೆ ಮಾಡ್ಬೋದಲ್ಲಪ್ಪ. ನಿನ್ನ ದರ್ಶನ ಭಾಗ್ಯ ಸಿಗುತ್ತಲ್ಲಪ್ಪ. ನಿನ್ನ ದರ್ಶನ ಭಾಗದಿಂದಲ್ವ ನಮಗೆ ಸುಖ ಪ್ರಾಪ್ತಿ. ಆಗ್ಲೇ ಅಲ್ವ ಸಂಸಾರ ಬಂಧನದಿಂದ ಬಿಡುಗಡೆ ಸಾಧ್ಯ. ಗಂಗೆ ಸಮುದ್ರದ ಕಡೆಗೆ ಧಾವಿಸೋ ರೀತಿ ನಮ್ಮ ಮನಸ್ಸು ಬೇರೆ ಕಡೆ ಹೋದ್ರೆ
ಬೇಡ, ನಿನ್ನಡೆಯೇ ಹರಿಯುವಂತೆ ಮಾಡು ಅಂತ ಕುಂತಿ ಪ್ರಾರ್ಥಿಸಿ ಕೃಷ್ಣನನ್ನ ಕೇಳ್ಕೊಂಡ್ಲು. ಎಂತ ಅದ್ಭುತವಾದ ಮಾತು ಇದು, ಅರ್ಥ ಮಾಡ್ಕೋಬೇಕು ನೀವೆಲ್ಲ. ಯಾಕೋ ಭಗವಂತ ಕಷ್ಟ ಕೊಟ್ಟೆ, ಯಾಕೋ ಭಗವಂತ ಇಂತಹ ಜೀವನ ಕೊಟ್ಟೆ ಅಂತ ಕೊರಗ್ತಾ ಇರ್ತಕ್ಕಂತ ಪ್ರತಿಯೊಬ್ಬರಿಗೂ ಪಾಠ ಏನ್ ಗೊತ್ತಾ? ಸುಖವಿದ್ದಾಗ ಭಗವಂತನ ಸ್ಮರಣೆ ಇಲ್ಲ, ಭಗವಂತನ ಸ್ಮರಣೆ ಇದ್ರೂ ಸಮಯಕ್ಕೆ ಮಾತ್ರವಂತೆ. ಅದೇ ಕಷ್ಟವಿದ್ದಾಗ ಸೂರ್ಯ ಹುಟ್ಟಿ ಕಣ್ಣಿಗೆ ನಿದ್ರೆ ಹತ್ತುವ ತನಕ ಕೇವಲ ಪರಮಾತ್ಮನ ಧ್ಯಾನ, ಪರಮಾತ್ಮನ ಸ್ಮರಣೆ. ಬೈಗುಳದಲ್ಲಾದ್ರೂ ಪರಮಾತ್ಮನನ್ನ ನಾವು ಪ್ರಾರ್ಥನೆ ಮಾಡ್ತೀವಂತೆ. ಕುಂತಿ ಕೇಳಿದ ವರ ನಾವ್ ಯಾರಾದ್ರೂ ಕೇಳ್ತೀವ? ಕೇಳೋ ಧೈರ್ಯವಿದ್ಯೆ ನಮಗೆ? ವಿಪದ ಸಂತು ನ ಶಶ್ವತತ್ರ ತತ್ರ ಜಗತ್ಪತೆ ಭವತೋ ದರ್ಶನಂ ಯತ್ಸ್ಯಾದ ಪುರ್ನಭವ ದರ್ಶನಂ ಅಂತ ಬೀಳ್ಕೊಟ್ಲು ಕುಂತಿ ಕೃಷ್ಣನನ್ನ. ಕೃಷ್ಣನಕ್ಕಿ ತನ್ನ ಕಾರ್ಯ ಸಫಲವಾಯ್ತು ಅಂತ ದ್ವಾರಕೆಗೆ ಹೊರಡಲು ಸಿದ್ಧನಾಗ್ತಾನೆ. ರಥ ಹತ್ತುತ್ತಿರುವ ಕೃಷ್ಣನನ್ನ ನೋಡ್ತಾ ಸುಭದ್ರೆ, ದ್ರೌಪದಿ, ಕುಂತಿ, ಉತ್ತರೆ, ಗಾಂಧಾರಿ, ಧೃತರಾಷ್ಟ್ರ, ಯೂತ್ಸು, ಧೌಮ್ಯ ಎಲ್ಲರೂ ಕೃಷ್ಣನನ್ನ ಬಿಟ್ಟಿರ್ಬೇಕಲ್ಲ ಅಂತ ಅವನನ್ನೇ ವೀಕ್ಷಿಸ್ತಾ ನಿಂತ್ಕೊಂಡ್ರೆ, ಧರ್ಮರಾಜ ಶ್ರೀಕೃಷ್ಣನ ಅಂಗರಕ್ಷಣೆಗೆ ಚತುರಂಗ ಸೈನ್ಯವನ್ನ ಕಳಿಸ್ಕೊಡ್ತಾ ಇದ್ದಾನೆ. ಕುರುಜಾಂಗಾಲ, ಪಾಂಚಾಲ, ಶೂರಸೇನ, ಬ್ರಹ್ಮಾವರ್ತ, ಮತ್ಸ್ಯ, ಸಾರಸ್ವತ, ಮರುಧನ್ವ, ಅಭೀರ, ಸೌಮೀರ, ಸಿಂಧು ಪ್ರಾಂತ್ಯಗಳನ್ನ ದಾಟಿ ದ್ವಾರಕಾ ನಗರವನ್ನ ಕೃಷ್ಣ ಪ್ರವೇಶ ಮಾಡ್ಬಿಟ್ಟ. ಅವನು ಬರ್ತಾ ಇದ್ದಾನೆ ಅನ್ನೋದು ಎಲ್ರಿಗೂ ಗೊತ್ತಾಗ್ಬೇಕಲ್ವಾ? ದ್ವಾರಕಾ ನಗರ ಪ್ರವೇಶಕ್ಕೂ ಮೊದಲು ಪಾಂಚಜನ್ಯವನ್ನ ಮೊಳಗಿಸ್ತಾ ಇದ್ದಾನೆ. ಪಾಂಚಜನ್ಯದ ಧ್ವನಿಯನ್ನ ಕೇಳಿ ದ್ವಾರಕೆಯ ಪ್ರಜೆಗಳು ಆನಂದ ತುಂದಿಲರಾಗೋದ್ರು. ಹೇ ಕೃಷ್ಣ ಬಂದ ಅನ್ನುವ ಸೂಚನೆ ಸಿಕ್ತು. ಉಗ್ರಸೇನ, ಅಕ್ರೂರ, ವಸುದೇವ, ಬಲಭದ್ರ, ಪ್ರದ್ಯುಮ್ನ, ಸಾಂಬ, ಚಾರುದೇಶ್ನ, ಗದ, ಯದು ಕುಮಾರರು ರಥವನ್ನ ಏರಿ ಬಂದು ಕೃಷ್ಣನನ್ನು ನೋಡ್ಲಿಕ್ಕೆ ದ್ವಾರಕೆಯ ಬಾಗಿಲಲ್ಲಿ ಬಂದು ಕಾಯ್ತಾ ನಿಂತಿದ್ದಾರೆ. ಅವನನ್ನ ಸ್ವಾಗತ ಮಾಡ್ಲಿಕ್ಕೆ ವೀಣೆ, ವೇಣು, ನಗಾರಿ, ಭೇರಿ, ಪಟಾಹ, ಶಂಖ, ಕಹಳೆಗಳು ಮುಳುಗ್ತಾ ಇದೆ. ಕೃಷ್ಣನನ್ನ ಸ್ವಾಗತಿಸ್ತಾ ಇದ್ದಾರೆ. ತನ್ನನ್ನು ಸ್ವಾಗತಿಸಲು ಬಂದ ಎಲ್ಲರಿಗೂ ವಂದನೆ, ನಮಸ್ಕಾರ, ಅಭಿವಾದನ, ಆಲಿಂಗನ, ಕರಸ್ಪರ್ಶವನ್ನ ಮಾಡಿ ಕೃಷ್ಣ ಗೌರವಿಸ್ತಾನೆ. ಕೃಷ್ಣ ರಾಜ ಬೀದಿಯಲ್ಲಿ ಬರ್ತಾ ಇರ್ಬೇಕಾದ್ರೆ ರಸ್ತೆಯ ಎರಡೂ ಕಡೆ ಉಪ್ಪರಿಗೆಯ ಮೇಲೆ ನೆರೆದಿದ್ದ ದ್ವಾರಕಾ ಸ್ತ್ರೀಮಣಿಗಳೆಲ್ಲ ಕೃಷ್ಣನ ಹಾವಭಾವ, ಸೌಂದರ್ಯ, ಗಾಂಭೀರ್ಯ, ಮಾಧುರ್ಯ, ಶೃಂಗಾರದ ಸುರಸುಂದರ ಸ್ವರೂಪವನ್ನು ನೋಡಿ ಆನಂದಿಸ್ತಾ ಇದ್ದಾರೆ. ಅವನ ಮೇಲೆ ಹೂವಿನ ಮಳೆಯನ್ನ ಎರಿತಾ ಇದ್ದಾರೆ. ಇತ್ತ ಧರ್ಮರಾಜ ಯುದ್ಧದಲ್ಲಿ ತಾನು ಮಾಡಿದ ಹತ್ಯೆಯ ಪಾಪ ನಿವಾರಣೆಗಾಗಿ ಅಶ್ವಮೇಧ ಯಾಗವನ್ನ ಮಾಡ್ತಾ ಇದ್ದಾನೆ. ಅದಕ್ಕಾಗಿ ಧನ ಸಂಗ್ರಹದ ಬಗ್ಗೆ ಚಿಂತನೆ ಮಾಡ್ತಾ ಇದ್ದಾನೆ. ಕಡೆಗೆ ಭೂಮಿಯಲ್ಲಿ ಮರುತ್ತನೆಂಬ ರಾಜ ಯಜ್ಞ ಮಾಡಿ ಉಳಿದ ಧನವನ್ನ ಇಟ್ಟಿದ್ದಾನೆ ಅನ್ನೋದು ಅರ್ಥ ಮಾಡಿಕೊಂಡು ಅದನ್ನ ತಗೊಂಡು ಆ ಯಾಗಕ್ಕೆ, ಅಶ್ವಮೇಧ ಯಾಗಕ್ಕೆ ಸಕಲ ಸಿದ್ಧತೆಯನ್ನ ಮಾಡಿಕೊಂಡು ಕೃಷ್ಣನನ್ನ ಆಹ್ವಾನಿಸ್ತಾ ಇದ್ದಾನೆ. ಮುಂದೆ ಏನಾಗುತ್ತೆ? ಭಾಗವತದ ಹಿನ್ನೋಟ ದರ್ಶನವಾಗುತ್ತೆ. ಅದು ಹೇಗೆ ಅನ್ನೋದು ನಾಳಿನ ಒಂದು ಸಂಚಿಕೆಯಲ್ಲಿ ನಾವು ತಿಳ್ಕೊಳ್ಳೋಣ. ಇಂತಹ ಸುಂದರವಾದ ಭಾಗವತಕ್ಕೆ ಸರ್ವಂ ಶ್ರೀ ಭಾಗವತ ಪಾದಾರ್ಪಣಮಸ್ತು, ಸರ್ವಂ ಶ್ರೀ ಕೃಷ್ಣಾರ್ಪಣಮಸ್ತು ಅಂತ ಹೇಳ್ತಾ ಭಾಗವತಕ್ಕೂ ಕೃಷ್ಣನಿಗೂ ನಮ್ಮ ಅತೀವವಾದ ನಮಸ್ಕಾರಗಳನ್ನ ಹೇಳ್ತಾ, ಇದನ್ನು ಕೇಳಿದಂತ ಕಿವಿಗಳು ಪುಣ್ಯ, ಇದನ್ನ ಸ್ಮರಣ ಮಾಡಿದಂತ ಮನಸ್ಸು ಧನ್ಯ ಅಂತ ಹೇಳ್ತಾ, ನಮ್ಮ ಸರ್ವ ಪಾಪವೂ ನಿವಾರಣೆ ಆಗುತ್ತೆ ಅಂತ ಹೇಳ್ತಾ ಇಂದಿನ ತರಗತಿಗೆ ನಾವು ಮಂಗಳವನ್ನ ಆಡೋಣ. ಧನ್ಯವಾದ. ಶುಭಮಸ್ತು ಎಲ್ಲ ಭಕ್ತ ಬಾಂಧವರಿಗೂ.